ಸೊ ಎಜುಕೇಶನಲ್ ಸೈಕಾಲಜಿ ಅನ್ನೋದು ಏನು ಅಂತ ನೋಡೋಕ್ಕಿಂತ ಮುಂಚೆ ಲೆಟ್ ಅಸ್ ಲುಕ್ ಅಟ್ ವಾಟ್ ಇಸ್ ಸೈಕಾಲಜಿ. ಓಕೆ, ಈ ಎಜುಕೇಶನಲ್ ಸೈಕಾಲಜಿ ಬಂದಿರೋದು ಸೈಕಾಲಜಿ ಸಬ್ಜೆಕ್ಟ್ ಇಂದ, ಮನೋವಿಜ್ಞಾನದಿಂದ ಎಜುಕೇಶನಲ್ ಸೈಕಾಲಜಿ ಒಂದು ಅನ್ವಯಿಕ ವಿಷಯವಾಗಿ ಬಂದಿದೆ. ಸೊ ಫಸ್ಟ್ ಸೈಕಾಲಜಿ ಅಥವಾ ಮನೋವಿಜ್ಞಾನವೆಂದರೇನು ಅಂತ ನೋಡುವ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ನಾನು PPT ಮಾಡ್ಲಿಕ್ಕೂ ಟ್ರೈ ಮಾಡಿದ್ದೇನೆ. ಪ್ಲಸ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಬೋತ್ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ. ಇಬ್ಬರಿಗೂ ಹೆಲ್ಪ್ ಆಗ್ಲಿ ಅಂತ ನಾನು ಎರಡು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಇಫ್ ಎನಿ ಡೌಟ್ಸ್ ಇನ್ ಬಿಟ್ವೀನ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ನಿಮ್ದು ಕ್ವೆರೀಸ್ ಇದ್ರೆ ಯು ಕ್ಯಾನ್ ಪುಟ್ ಇಟ್ ಇನ್ ಟು ದ ಚಾಟ್ ಬಾಕ್ಸ್. ಐ ವಿಲ್ ಕಮ್ ಟು ಇಟ್ ಲೇಟರ್. ಓಕೆ, ಸೊ ಸೈಕಾಲಜಿ it is derived from mainly two Greek words. ಎರಡು ಗ್ರೀಕ್ ಶಬ್ದದಿಂದ ಸೈಕಾಲಜಿ ಅನ್ನೋ ವರ್ಡ್ ಅನ್ನ ತಗೊಳ್ಪಟ್ಟಿದೆ. ಅದು ಒಂದು ಸೈಕ್ ಆರ್ ಸೈಕಿ ಅಂತ ಏನ್ ಹೇಳ್ತೇವೆ, ಅಂಡ್ ಇಟ್ ಇಸ್ ಲೋಗೋಸ್. ಸೈಕ್ ಮತ್ತು ಲೋಗೋಸ್ ಇದೆರಡನ್ನು ಕಂಬೈನ್ ಮಾಡಿದಾಗ ಬಂದಿರೋದು ಸೈಕಾಲಜಿ. ಇಲ್ಲಿ ಸೈಕ್ ಅಥವಾ ಸೈಕಿ ಅಂತ ಅಂದ್ರೆ ಸೋಲ್. ಸೈಕ್ ಮೀನ್ಸ್ ಸೋಲ್, ವೇರ್ ಲೋಗೋಸ್ ಮೀನ್ಸ್ ಸ್ಟಡಿ. ಸೊ ಸೋಲ್ ಅಂತ ಅಂದ್ರೆ ನಮ್ದು ಆತ್ಮ, ಲೋಗೋಸ್ ಅಂತ ಬಂದ್ಬಿಟ್ಟು ಸ್ಟಡಿ ವಿಚ್ ಇಸ್ ಅಧ್ಯಯನ. ಸೊ ಆತ್ಮದ ಅಧ್ಯಯನವು ಸೈಕಾಲಜಿ ಅಂತ ಅದು ಗ್ರೀಕ್ ಶಬ್ದದಿಂದ ಬಂದಿರೋ ವರ್ಡ್. ಸೊ ಮುಂಚೆ ಎಲ್ಲ ಇಟ್ ವಾಸ್ ಫಸ್ಟ್ ಡಿಫೈನ್ಡ್, ಸೈಕಾಲಜಿ ಫಸ್ಟ್ ಡಿಫೈನ್ಡ್ ಆಸ್ ಸ್ಟಡಿ ಆಫ್ ಸೋಲ್. ಆತ್ಮದ ಅಧ್ಯಯನ ಅಂತಾನೆ ಸೈಕಾಲಜಿನ ಸ್ಟಾರ್ಟ್ ಮಾಡಿದ್ದು. ಇದನ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಪ್ಲಾಟೋ ಮತ್ತು ಅರಿಸ್ಟಾಟಲ್, ವಿಚ್ ವರ್ ಗ್ರೀಕ್ ಫಿಲಾಸಫರ್ಸ್. ಸೊ ಗ್ರೀಕ್ ಫಿಲಾಸಫರ್ಸ್ ಪ್ಲಾಟೋ ಮತ್ತು ಅರಿಸ್ಟಾಟಲ್ ಈ ಸಬ್ಜೆಕ್ಟ್ ಅನ್ನ, ಸೈಕಾಲಜಿ ಅಥವಾ ಮನೋವಿಜ್ಞಾನವನ್ನ ಈ ಎರಡೂ ವರ್ಡ್ಸ್ ಇಂದ ವಿಚ್ ಇಸ್ ಸೈಕ್ ಅಂಡ್ ಲೋಗೋಸ್ ಇದೆರಡನ್ನೂ ಸೇರಿಸ್ಬಿಟ್ಟು ಆತ್ಮದ ಅಧ್ಯಯನ ಅಂತ ಅವರು ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದು ಯಾವಾಗ ಸೈಕ್ ಆರ್ ಲೋಗೋ ಆತ್ಮದ ಅಧ್ಯಯನ ಅಂತ ಬಂತು, ಆವಾಗ ವಾಟ್ ವಾಸ್ ಹ್ಯಾಪನಿಂಗ್ ಇಸ್ ಇದು ಆತ್ಮನ ಅಧ್ಯಯನ ಮಾಡಕ್ ಆಗಲ್ಲ. ಬಿಕಾಸ್ ಆತ್ಮ ಇಸ್ ಸಮಥಿಂಗ್ ವಿಚ್ ಯು ಕೆನಾಟ್ ಸಿ ಆರ್ ವಿಚ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಅದು ಇದೆಯಾ ಇಲ್ವಾ ಅನ್ನೋದು ನಮಗೆ ಕನ್ಫರ್ಮ್ ಆಗಿರಲ್ಲ. ದ ಸೇಮ್ ವೇ ಇದು ನೆಕ್ಸ್ಟ್ ಬಂದ್ಬಿಟ್ಟು ಮೈಂಡ್. ಸೊ ಸೋಲ್ ಹೇಗೆ ನಮ್ಗೆ ಗೊತ್ತಾಗಲ್ಲ, ಹಾಗೆ ನೆಕ್ಸ್ಟ್ ಸೈನ್ಸ್ ಆಫ್ ಮೈಂಡ್ ಅಂತ ಡಿಫೈನ್ ಮಾಡಿದ್ರು. ಸೊ ಸ್ಟಡಿ ಆಫ್ ಸೋಲ್ ಅಂತ ಪ್ಲಾಟೋ ಮತ್ತು ಅರಿಸ್ಟಾಟಲ್ ಹೇಳಿದ್ದು. ನೆಕ್ಸ್ಟ್ ಸೈನ್ಸ್ ಆಫ್ ಮೈಂಡ್, ಅವ್ರ ಮನಸ್ಸಿನ ಒಂದು ವಿಜ್ಞಾನ ಅಂತ ಸೈಕಾಲಜಿನ ಡಿಫೈನ್ ಮಾಡಲಾಗಿತ್ತು. ಅದನ್ನ ಡಿಫೈನ್ ಮಾಡಿದ್ದು ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ. So Immanuel Kant defines psychology as the science of mind. So William James, he describes it as a science of mental processes. James ಬಂದ್ಬಿಟ್ಟು psychology first definition what he gave was it is a science of mental processes. ನಮ್ಮ ಮನಸ್ಸಲ್ಲಿ ಏನೇನ್ ಆಗತ್ತೆ, ನಮ್ಮ ಮನಸ್ಸಿನ ಪ್ರಕ್ರಿಯೆ, ಇದೆಲ್ಲವೂ ಸೈಕಾಲಜಿ ಅಂತ ಅವರಿಬ್ರು ಡಿಫೈನ್ ಮಾಡಿದ್ದು. ಬಟ್ ಸೇಮ್ ಹೇಗೆ ಸ್ಟಡಿ ಆಫ್ ಸೋಲ್ ಅಥವಾ ಆತ್ಮದ ಅಧ್ಯಯನ ಸಾಧ್ಯವಿಲ್ಲ ಅಂತ ಅನಿಸ್ತೋ, ದ ಸೇಮ್ ವೇ ಇದನ್ನ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನಸ್ಸಿನ ಅಧ್ಯಯನವು ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸಂದ್ರೆ ಏನು, ಲೈಕ್ ನೀವಾಗ ಬ್ರೈನ್ ಅಲ್ಲಿ ಇದೆಯಾ ಮನ್ಸು, ಅಥವಾ ಮನ್ಸಲ್ಲಿ ಇದೆಯಾ, ಎಲ್ಲಿದೆ, ಹಾರ್ಟ್ ಅಲ್ಲಿ ಇದೆಯಾ, ಯು ಕೆನಾಟ್ ಸೇ ದ್ಯಾಟ್. ಸೊ ಅದಕ್ಕೆ ಮನಸ್ಸಿನ ಅಧ್ಯಯನ ಅಂತ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಬಂದಿದ್ದು ಸೈನ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಡೆಫಿನೇಷನ್. ಸೈಕಾಲಜಿ ಒಂದು ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಡಿಫೈನ್ ಮಾಡಿದ್ರು. ಸೊ ಇದನ್ನ ಹೇಳಿದ್ದು ಜೇಮ್ಸ್ ಅಲ್ಲಿ ಮತ್ತೆ ವಿಲಿಯಂ ವುಂಟ್. ಸೊ ಫಸ್ಟ್ ಜೇಮ್ಸ್ ಅಲ್ಲಿ 1884 ಅಲ್ಲಿ ಇಟ್ ಇಸ್ ದ ಸೈನ್ಸ್ ಆಫ್ ಇನ್ನರ್ ವರ್ಲ್ಡ್, ಅಂದ್ರೆ ನಮ್ದು ಒಳಗಿನ ಪ್ರಜ್ಞಾನುಭವಗಳು ಏನಿದ್ದಾವೆ ಅದು ಸೈಕಾಲಜಿ ಅಂತ ಡಿಫೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದಿದ್ದು ಸೈಕಾಲಜಿಯಲ್ಲಿ ಮೇನ್ ಪರ್ಸನ್ ಹೂ ವಾಸ್ ವಿಲಿಯಂ ವುಂಟ್. 1892 ಅಲ್ಲಿ ಇವರು ಸೈಕಾಲಜಿಯನ್ನ ಡಿಫೈನ್ ಮಾಡಿದ್ದು ಸೈನ್ಸ್ ವಿಚ್ ಸ್ಟಡೀಸ್ ದಿ ಇಂಟರ್ನಲ್ ಎಕ್ಸ್ಪೀರಿಯನ್ಸಸ್. ದಟ್ ಇಸ್ ಸೈಕಾಲಜಿ ಇಸ್ ಅ ಸೈನ್ಸ್ ವಿಚ್ ಸ್ಟಡೀಸ್ ದಿ ಇಂಟರ್ನಲ್ ಎಕ್ಸ್ಪೀರಿಯನ್ಸ್. ನಮ್ ಒಳಗೆ ಏನಾಗತ್ತೆ, ನಮ್ ಒಳಗಿನ ಅನುಭವಗಳು ಏನೇನಾಗತ್ತೆ, ಈ ಎಲ್ಲ ಅನುಭವಗಳನ್ನು ಅಧ್ಯಯನ ಮಾಡುವುದು ಮನೋವಿಜ್ಞಾನ ಎಂದು ಹೇಳಿದವರು ವಿಲಿಯಂ ವುಂಟ್. And this person became very important, very prominent in the field of psychology, which was established because he built the first psychology laboratory at Leipzig in Germany. 1879 ಅಲ್ಲಿ
ಈ ಡೆಫಿನೇಷನ್ ವಿಲಿಯಂ ವೂಂಟ್ ಏನ್ ಕೊಟ್ರು, ಸೈನ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಕೊಟ್ರು. ಇದೊಂದು ಸೈಕಾಲಜಿ ಒಂದು ಸೈಂಟಿಫಿಕ್ ಸ್ಟಡಿ ಆಗ್ಲಿ ಅಂದ್ಬಿಟ್ಟು ಹಿ ಬಿಲ್ಟ್ ದ ಸೈಕಾಲಜಿ ಲ್ಯಾಬ್ರೋಟರಿ, ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಪ್ರಥಮವಾಗಿ ಕಟ್ಟಿದ್ದು ವಿಲಿಯಂ ವೂಂಟ್ ಅವರು. ಸೊ 1879 ಅಲ್ಲಿ ದಿಸ್ ವಾಸ್ ಅ ಮೇಜರ್ ಕಾಂಟ್ರಿಬ್ಯೂಷನ್ ಆಫ್ ವಿಲಿಯಂ ವೂಂಟ್ ಟು ದ ಫೀಲ್ಡ್ ಆಫ್ ಸೈಕಾಲಜಿ. ಅಂಡ್ ಇದು ಎಲ್ಲವನ್ನು ಒಂದು ಆತ್ಮದ ಅಧ್ಯಯನ ಅಂತ ಆಯ್ತು, ಮನಸ್ಸಿನ ಅಧ್ಯಯನ ಅಂತ ಆಯ್ತು, ನೆಕ್ಸ್ಟ್ ಪ್ರಜ್ಞಾನುಭವಗಳ ಅಧ್ಯಯನ ಅಂತ ಆಯ್ತು. ಇದು ಎಲ್ಲವನ್ನು ಎಷ್ಟು ಮಟ್ಟಕ್ಕೆ ಇದನ್ನ ಅಧ್ಯಯನ ಮಾಡಕ್ಕಾಗತ್ತೆ ಆರ್ ಹೌ ಮಚ್ ಸೈಂಟಿಫಿಕ್ ಇಟ್ ಈಸ್ ಅನ್ನೋದನ್ನ ಹೇಳಕ್ಕೆ ಬಂದಿಲ್ಲ ಅಂತ ಅಂದಾಗ, ನೆಕ್ಸ್ಟ್ ಬಂದ್ಬಿಟ್ಟು ಡೆಫಿನೇಷನ್, ಇಟ್ ವಾಸ್ ಡಿಫೈನ್ಡ್ ಆಸ್ ದ ಸೈನ್ಸ್ ಆಫ್ ಬಿಹೇವಿಯರ್ ಅಂತಾನು ಹೇಳ್ಬಹುದು. ಸೈಕ್ ಅಂತ ಅಂದ್ರೆ ಸೋಲ್, ದಟ್ ಇಸ್ ಆತ್ಮ. ಲೋಗೋಸ್ ಅಂದ್ರೆ ಸ್ಟಡಿ, ದಟ್ ಇಸ್ ಅಧ್ಯಯನ. ಸೊ ಫಸ್ಟ್ ಇದನ್ನ ಸ್ಟಡಿ ಆಫ್ ಸೋಲ್ ಅಂತ ಹೇಳಿದ್ರು, ಅಂದ್ರೆ ಆತ್ಮದ ಅಧ್ಯಯನ ಅಂತ ಸೈಕಾಲಜಿನ ಡಿಫೈನ್ ಮಾಡಲಾಗಿತ್ತು. ಇಲ್ಲಿ ಬಂದವರು ಮೇನ್ ಆಗಿ ಪ್ಲಾಟೋ ಮತ್ತು ಅರಿಸ್ಟಾಟಲ್, ಹೂ ವರ್ ಗ್ರೀಕ್ ಫಿಲಾಸಫರ್ಸ್. ನೆಕ್ಸ್ಟ್ ಸೈಕಾಲಜಿಯನ್ನ ಮನಸ್ಸಿನ ಅಧ್ಯಯನ ಅಥವಾ ಸೈನ್ಸ್ ಆಫ್ ದಿ ಮೈಂಡ್ ಅಂತ ಹೇಳಲ್ಪಟ್ಟಿತ್ತು. ಸೊ ಸೈನ್ಸ್ ಆಫ್ ದಿ ಮೈಂಡ್ ಅಂತ ಡಿಫೈನ್ ಮಾಡಿರೋದು ಇಮ್ಯಾನ್ಯುಯಲ್ ಕಾಂಟ್ ಮತ್ತೆ ವಿಲಿಯಂ ಜೇಮ್ಸ್. ಸೊ 1890s ಅಲ್ಲಿ ಆಲ್ಮೋಸ್ಟ್ ಇದು ಸೈನ್ಸ್ ಆಫ್ ದಿ ಮೈಂಡ್, ಮೆಂಟಲ್ ಪ್ರೊಸೆಸ್ ಅಂತಾನೆ ಪ್ರಸಿದ್ಧಿ ಹೊಂದಿತ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮನಸ್ಸು ಮತ್ತು ಆತ್ಮ ಎರಡನ್ನೂ ಅಧ್ಯಯನ ಮಾಡೋದು ಪಾಸಿಬಲ್ ಇಲ್ಲ ಅಂತ ನೆಕ್ಸ್ಟ್ ಸೈನ್ಸ್ ಆಫ್ ಕಾನ್ಶಿಯಸ್ನೆಸ್ ಅಥವಾ ಪ್ರಜ್ಞಾನುಭವಗಳು. ಸೊ ಇಲ್ಲಿ ಕಾನ್ಶಿಯಸ್ನೆಸ್ ಅಂತ ಬಂದ್ರೆ ಇಟ್ ಮೈಟ್ ಬಿ ಯೋರ್ ಸಬ್ ಕಾನ್ಶಿಯಸ್ ಮೈಂಡ್, ಇಟ್ ಮೈಟ್ ಬಿ ಯೋರ್ ಪ್ರಿಕಾನ್ಶಿಯಸ್ ಮೈಂಡ್. ಸೊ ಇದೆಲ್ಲವನ್ನು ಈ ಕಾನ್ಶಿಯಸ್ ಮೈಂಡ್, ನಾವು ಯಾವ ಪ್ರಜ್ಞೆಯಲ್ಲಿ ಇದ್ದೇವೆ ಅನ್ನೋದನ್ನ ಅಧ್ಯಯನ ಮಾಡುವುದು ಮನೋವಿಜ್ಞಾನ ಅಂತ ಎಕ್ಸ್ಪ್ಲೇನ್ ಮಾಡಿದ್ದು ಸಲ್ಲಿ ಮತ್ತೆ ವಿಲಿಯಂ ವೂಂಟ್. ಸೊ next main point is your first psychology laboratory, which was established in the year 1879 in Leipzig, Germany. So Germany alli prathama ಮನೋವಿಜ್ಞಾನದ ಪ್ರಯೋಗಶಾಲೆ 1879 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದವರು ವಿಲಿಯಂ ವೂಂಟ್. ನೆಕ್ಸ್ಟ್ ಇದೆಲ್ಲವನ್ನು ಬಿಟ್ಟು ನೆಕ್ಸ್ಟ್ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಡೆಫಿನೇಷನ್ ಬಂತು. ಇದು ಮೇನ್ ಆಗಿ ಜೇಮ್ಸ್ ವಾಟ್ಸನ್ ಮತ್ತೆ ಉಳ್ದವರು ಮುಂದೆ ಏನು ಮನೋವಿಜ್ಞಾನದ ಡೆಫಿನೇಷನ್ಸ್ ಕೊಡ್ತಾ ಇದ್ರು, ದೇ ವರ್ ಆಲ್ ಲೈಕ್ ಇಟ್ ಇಸ್ ನಾಟ್ ಜಸ್ಟ್ ಮೈಂಡ್, ಕಾನ್ಶಿಯಸ್ನೆಸ್ ಅಥವಾ ಸೋಲ್, ಇದೆಲ್ಲದರದ್ದು ಸ್ಟಡಿ ಅಲ್ಲ. ಇಟ್ ಇಸ್ ಸೈನ್ಸ್ ಆಫ್ ಬಿಹೇವಿಯರ್, ಅಂದ್ರೆ ಮನುಷ್ಯನ ವರ್ತನೆಗಳು, ವೈ the causes of certain behaviors, the antecedents, the effects of certain behavior. So all these, why such a behavior takes place anta study ಮಾಡೋದು it is psychology anta definition ಮಾಡಿದ್ರು. So here are some definitions, because nimdu question paper ಅಲ್ಲಿ it might be ಈ ಡೆಫಿನೇಷನ್ ಅನ್ನ ಯಾರು ಕೊಟ್ರು ಅಂತಾನು ಕೆಲವೊಂದ್ ಬಾರಿ ಕ್ವಶನ್ಸ್ ಬರಬಹುದು. ದಟ್ ಇಸ್ ವೈ ಐ ಹ್ಯಾವ್ ಲಿಸ್ಟೆಡ್ ಔಟ್ ಸಮ್ ಡೆಫಿನೇಷನ್ಸ್ ವಿಚ್ ವರ್ important. B.F. Skinner. So B.F. Skinner ಅವರ ಪ್ರಕಾರ he defines psychology, it is the science of behavior and experience. So ನಮ್ಮ ವರ್ತನೆಗಳು ಮತ್ತೆ ನಮ್ಮ ಅನುಭವಗಳ ಅಧ್ಯಯನ ಏನ್ ಮಾಡ್ತೇವೆ, that is psychology ಅಂತ ಸ್ಕಿನ್ನರ್ ಅವರು ಡಿಫೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೋ ಅಂಡ್ ಕ್ರೋ. So Crow and Crow define psychology as the study of human behavior and human relationships. See, we are not studying only behavior, human behavior ಅಥವಾ ಮನುಷ್ಯನ ವರ್ತನೆಗಳನ್ನು ಮಾತ್ರ ನಾವು ಅಧ್ಯಯನ ಮಾಡಲ್ಲ. We also study the human relationships. ಒಬ್ಬರದ್ದು ಇನ್ನೊಬ್ಬರದ್ದು ರಿಲೇಶನ್ಶಿಪ್ ಹೇಗಿರುತ್ತೆ ಮನುಷ್ಯರಲ್ಲಿ ಅನ್ನೋದನ್ನ ಸಹಿತ ನಾವು ಅಧ್ಯಯನ ಮಾಡ್ತೇವೆ. So he defines psychology as behavior, human behavior as well as human relationships. Next ಬಂದು ವಿಲಿಯಂ ಮ್ಯಾಕ್ಡೂಗಲ್. William McDougall defines psychology as the science which aims to give us better understanding and control of the behavior of the organism as a whole. So ನಾವು ಯಾವ್ದಾದ್ರು ಒಂದು ಬಿಹೇವಿಯರ್ ಬಗ್ಗೆ ಅಥವಾ ಒಂದು ಮನುಷ್ಯನ ಬಿಹೇವಿಯರ್ ಅಥವಾ ಇಟ್ ಮೈಟ್ ಬಿ ಇಲ್ಲಿ ಆರ್ಗ್ಯಾನಿಸಮ್ ಅಂತ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಇಸ್ ನಾಟ್ ಡಿಫೈನಿಂಗ್ ಜಸ್ಟ್ ಹ್ಯೂಮನ್ ಬಿಹೇವಿಯರ್, ಇಟ್ ಕುಡ್ ಬಿ ಅನ್ ಆನಿಮಲ್, ಇನ್ಸೆಕ್ಟ್, ಯಾವುದೋ ಒಂದು ಜೀವಂತವಿರುವುದು ಆರ್ಗ್ಯಾನಿಸಮ್. ಸೊ ಬಿಹೇವಿಯರ್ ಆಫ್ ಆರ್ಗ್ಯಾನಿಸಮ್ ಆಸ್ ಅ ಹೋಲ್ ಏನ್ ಸ್ಟಡಿ ಮಾಡ್ತೇವೆ, ಅದನ್ನ ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಅದು ಸೈಕಾಲಜಿ ಅಂತ ವಿಲಿಯಂ ಮ್ಯಾಕ್ಡೂಗಲ್ ಅವರು ಡೆಫಿನೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಸ್ ಬೈ ಕರ್ಟ್ ಕೋಫ್ಕಾ. ಸೊ ಕರ್ಟ್ ಕೋಫ್ಕಾ ಆಲ್ಸೋ ವಾಸ್ ಅ ಜರ್ಮನ್ ಸೈಕಾಲಜಿಸ್ಟ್ who describes psychology is the scientific study of the behavior of living creatures in their contact with the outer world.
ಸೊ ನಾವೊಂದು ಸೈಂಟಿಫಿಕ್ ಸ್ಟಡಿ ಏನ್ ಮಾಡ್ತೇವೆ, ಲಿವಿಂಗ್ ಕ್ರೀಚರ್ಸ್ ಅಂದ್ರೆ ಇವನು ಸಹಿತ ಹ್ಯೂಮನ್ ಅಂಡ್ ಆನಿಮಲ್ಸ್ ಆಸ್ ವೆಲ್ ಎರಡನ್ನೂ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದಾನೆ. ನಮ್ದು ಬಿಹೇವಿಯರ್, ನಮ್ದು ಆಚೆದ ಜಗತ್ತಿನ ಜೊತೆ ಏನ್ ಇರತ್ತೆ, ಸೊ ದಟ್ ಬಿಹೇವಿಯರ್ ಸ್ಟಡಿ ಇಸ್ ಕಾಲ್ಡ್ ಆಸ್ ಸೈಕಾಲಜಿ ಅಂತ ಕರ್ಟ್ ಕೊಫ್ಕಾ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ. Okay, these were the four important definitions given by different psychologists. And next, coming to educational psychology ಅಥವಾ ಶೈಕ್ಷಣಿಕ ಮನೋವಿಜ್ಞಾನ. Educational psychology ಬಂದ್ಬಿಟ್ಟು it is a branch of psychology which deals with the application of psychological findings in the field of education. ಸೊ ಎಜುಕೇಶನ್ ಫೀಲ್ಡ್ ಅಲ್ಲಿ ನಾವು ಇವಾಗ ಸೈಕಾಲಜಿ ಅಂತ ಅಂದ್ರೆ ಇಟ್ ಇಸ್ ಡಿಫ್ರೆಂಟ್ ಬಿಹೇವಿಯರ್ ಅಂತ ನೋಡಿದ್ದೇವೆ, ಮನಸ್ಸಿನ ಅಂತ ಆಗ್ಲಿ, ಕಾನ್ಶಿಯಸ್ ಮೈಂಡ್ ಆಗ್ಲಿ, ಇಟ್ ಇಸ್ ದ ರಿಲೇಶನ್ಶಿಪ್ಸ್ ಆಗ್ಲಿ. ಸೊ ಇದು ಎಲ್ಲವನ್ನು ಅಪ್ಲೈ ಮಾಡ್ಬಿಟ್ಟು ಎಜುಕೇಶನ್ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಏನ್ ಫೈಂಡಿಂಗ್ಸ್ ಇರುತ್ತೆ. ಸೊ ಆಲ್ ದಿಸ್ ಇಸ್ ದ ಸ್ಟಡಿ ಆಫ್ educational psychology. It is a branch of psychology which deals with the application of psychological findings in the field of education. It is a study of behavior. It studies the behavior of the learner in relation to his education. So ಯಾರು ಕಲಿಯುತ್ತಿದ್ದಾರೆ ಅವನ ರಿಲೇಷನ್ ಅವನ ಎಜುಕೇಶನ್ ಜೊತೆ ಅಥವಾ ಅವನು ಏನು ಕಲಿಯುತ್ತಿದ್ದಾನೆ, ದ ಲರ್ನರ್ ಅಂಡ್ ದ ಲರ್ನಿಂಗ್ ಪ್ರಾಸೆಸ್. ಸೊ ಈ ಬಿಹೇವಿಯರ್ ಏನಿದೆ ಇದನ್ನ ಅಧ್ಯಯನ ಮಾಡುವುದು ಶೈಕ್ಷಣಿಕ ಮನೋವಿಜ್ಞಾನ. It suggests the ways and means of improving the process and products of education, enabling the teachers to teach effectively. So ಇಲ್ಲಿ ಏನ್ ಮಾಡ್ತಾ ಇದೆ ಎಜುಕೇಶನಲ್ ಸೈಕಾಲಜಿ ಬಂದ್ಬಿಟ್ಟು ಸಜೆಸ್ಟ್ ವೇಸ್, ಯಾವ ರೀತಿಯಲ್ಲಿ ಅವು ಪ್ರೊಸೆಸ್ ಅನ್ನ ಅಥವಾ ಪ್ರಾಡಕ್ಟ್ ಅನ್ನ ಆ ಶೈಕ್ಷಣಿಕ ಪ್ರಕ್ರಿಯೆಯನ್ನ ಅವರು ಏನದು ಮ್ಯಾಕ್ಸಿಮೈಸ್ ಮಾಡಿಕೊಂಡು ಆ ಎಜುಕೇಶನ್ ಅನ್ನೋ ಪ್ರಾಡಕ್ಟ್ ಅನ್ನ ಯಾವ ರೀತಿ ಅವರು ಕಲಿಸುವವರಿಗೆ ಹೆಚ್ಚಾಗಿ ಮುಟ್ಟಿಸುವುದಕ್ಕೆ ಪ್ರಯತ್ನ ಮಾಡಬಹುದು. ಇಟ್ ಎನೇಬಲ್ಸ್ ದ ಟೀಚರ್ ಟು ಟೀಚ್ ಎಫೆಕ್ಟಿವ್ಲಿ. ಸೊ ಎಫೆಕ್ಟಿವ್ ಆಗಿ ಒಂದು ಟೀಚಿಂಗ್ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಟೀಚರ್ಸ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ದ ಲರ್ನರ್ಸ್ ಟು ಲರ್ನ್ ಎಫೆಕ್ಟಿವ್ಲಿ. ಅವರು ಕಲಿಸಿದ್ದನ್ನ ಯಾರು ಕಲಿಯುತ್ತಿದ್ದಾರೆ ಅವರಿಗೂ ಒಂದು ಕಲಿಸುವ ಪ್ರೊಸೆಸ್ ಅನ್ನ ಅಥವಾ ಕಲಿತಿರೋದು ಅವರಿಗೆ ಈಸಿಯಾಗಿ ರೀಚ್ ಆಗ್ಲಿ, ಎಫೆಕ್ಟಿವ್ ಆಗಿ ರೀಚ್ ಆಗ್ಲಿ ಅಂತ ಟ್ರೈ ಮಾಡೋದು ಎಜುಕೇಶನಲ್ ಸೈಕಾಲಜಿ. ವಿತ್ ಮಿನಿಮಮ್ ಎಫರ್ಟ್. ಸೊ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಎಫರ್ಟ್ ಅಲ್ಲಿ ಈ ಪ್ರೊಸೆಸ್ ಏನಿದೆ ಲರ್ನಿಂಗ್ ಅಂಡ್ ಟೀಚಿಂಗ್ ಇದೆರಡನ್ನು ವಿತ್ ಮಿನಿಮಮ್ ಎಫೆಕ್ಟ್ ಮ್ಯಾಕ್ಸಿಮಮ್ ಔಟ್ಪುಟ್ ಬರ್ಲಿ ಅನ್ನೋ ರೀತಿಯಲ್ಲಿ ಒಂದು ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಎಜುಕೇಶನಲ್ ಸೈಕಾಲಜಿ. Then it is a systematic study of the development of individual in the educational settings. So educational setting ಅಲ್ಲಿ ಸಿಸ್ಟಮ್ಯಾಟಿಕ್ ಸ್ಟಡಿ, ಒಂದು ಸಿಸ್ಟಮ್ಯಾಟಿಕ್ ಅಂತಂದ್ರೆ ಒಂದು ಪ್ರಾಪರ್ ವೇ ಅಲ್ಲಿ ಇಂಡಿವಿಜುವಲ್ ಡೆವಲಪ್ಮೆಂಟ್, ಒಂದು ಮಗುವಿನ ಬೆಳವಣಿಗೆಯನ್ನು ಪ್ರಾಪರ್ ಆಗಿ ನೋಡುವುದು ಎಜುಕೇಶನಲ್ ಸೆಟ್ಟಿಂಗ್ ಅಲ್ಲಿ. ಸೊ ಈಗ ಒಂದ್ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಯಾವ ರೀತಿಯಾಗಿ ಡೆವಲಪ್ ಆಗ್ತಾ ಇದೆ, ಸೊ ಫಸ್ಟ್ ಇಂದ ಸೆಕೆಂಡಿಗೆ ಹೋದ್ಮೇಲೆ ಯಾವ ರೀತಿಯಾಗಿ ಡೆವಲಪ್ ಆಗಿದೆ, ಅವ್ರದ್ದು ಏನದು ಬುದ್ಧಿ ಬೆಳವಣಿಗೆ ಆಗಲಿ, ಅವ್ರ ಮಾನಸಿಕ ಬೆಳವಣಿಗೆ ಆಗಲಿ ಯಾವ ರೀತಿ ಆಗಿದೆ, ಇದೆಲ್ಲವನ್ನು ಥಿಯರಿಟಿಕಲ್ ಬೇಸ್ ಆಗಿ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡೋದು ಎಜುಕೇಶನಲ್ ಸೈಕಾಲಜಿಯಲ್ಲಿ. ನೆಕ್ಸ್ಟ್ ಎಜುಕೇಶನಲ್ ಸೈಕಾಲಜಿಯ ಡೆಫಿನೇಷನ್ಸ್. ಸೊ ಇದು ವಿ ಸಾ ದ ಎಜುಕೇಶನಲ್ ಸೈಕಾಲಜಿ ಬೇಸಿಕ್ ಅಂದ್ರೆ ಏನು ಅಂತ ನೋಡಿದ್ದೇವೆ. ನಾವು ಕಮಿಂಗ್ ಟು ದ ಪ್ರಾಪರ್ ಡೆಫಿನೇಷನ್ಸ್ ಗಿವನ್ ಬೈ ಡಿಫ್ರೆಂಟ್ ಸೈಕಾಲಜಿಸ್ಟ್ ಅಥವಾ ಎಜುಕೇಶನಲ್ ಸೈಕಾಲಜಿಸ್ಟ್ ಕೊಟ್ಟಿರೋ ಅಂತ ಡೆಫಿನೇಷನ್ಸ್ ಅನ್ನ ನೋಡ್ಬೋದು. ಸೊ ಎಜುಕೇಶನಲ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಬೇರೆ ಬೇರೆ ಡೆಫಿನೇಷನ್ಸ್ ಅಂತ ನೋಡಿದಾಗ there are many who defined educational psychology. So ಇಲ್ಲಿ ಕೆಲವೊಂದು ಮೇನ್ ಆಗಿ you might get a question, who defined this as what? So ಇದರಲ್ಲಿ ಈ ಡೆಫಿನೇಷನ್ ಕೊಟ್ಟವರು ಯಾರು ಅಂತ ನಿಮಗೆ ಕ್ವಶನ್ ಬರಬಹುದು. ಸೊ ನಾನು ಕೆಲವೊಂದನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ದೇರ್ ಆರ್ ಸ್ಟಿಲ್ ಮೆನಿ ಮೋರ್ ಡೆಫಿನೇಷನ್ಸ್ ವಿಚ್ ಯು ಸ್ಟಿಲ್ ಕ್ಯಾನ್ ಗೋ ಥ್ರೂ. ಫಸ್ಟ್ ಇಸ್ ಸ್ಕಿನ್ನರ್ ಅವರು ಕೊಟ್ಟಿರೋ ಡೆಫಿನೇಷನ್, ದಟ್ ಇಸ್ educational psychology is a branch of psychology which deals with teaching and learning. So teaching ಕಲಿಸುವಿಕೆ ಮತ್ತೆ ಕಲಿಯುವುದು, ಇದು ಎರಡರ ಜೊತೆ ಯಾವುದು ಬ್ರಾಂಚ್ ಇರುತ್ತೆ, ದಟ್ ಇಸ್ ಎಜುಕೇಶನಲ್ ಸೈಕಾಲಜಿ ಅಂತ ಸ್ಕಿನ್ನರ್ ಅವರು ಕೊಟ್ಟಿರೋ ಡೆಫಿನೇಷನ್ಸ್.
ಕ್ರೋ ಅಂಡ್ ಕ್ರೋರ್ ಡಿಸ್ಕ್ರೈಬ್ ಮಾಡೋದು. ಇಟ್ describes and explains learning experience of an individual from birth to old age. ಸೊ ನಾವು ಹುಟ್ಟಿದ ಸಮಯದಿಂದ ನಾವು ಓಲ್ಡ್ ಏಜ್ ಆಗೋವರೆಗೂ ಏನು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮ್ದು ಇರುತ್ತೆ, ಅದು ಎಜುಕೇಶನಲ್ ಸೈಕಾಲಜಿ ಅಂತ ಕ್ರೋ ಅಂಡ್ ಕ್ರೋ ಅವರು ಹೇಳೋದು. ದೆನ್ ಪೀಲ್ ಡಿಫೈನ್ಸ್ ಎಜುಕೇಶನ್ psychology as it is a science of education. ಸೊ ಎಜುಕೇಶನ್ ಅನ್ನ ಒಂದು ಕಂಪ್ಲೀಟ್ ಪ್ರೊಸೆಸ್ ಅನ್ನ, ಶಿಕ್ಷಣದ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಆಗಿ ಎಜುಕೇಶನಲ್ ಸೈಕಾಲಜಿ ಅಂತಾರೆ ಡಿಫೈನ್ ಮಾಡ್ತಾರೆ ಪೀಲ್ ಅವರು. ನೆಕ್ಸ್ಟ್ ಇಸ್ ಟ್ರೋ. ಟ್ರೋ ಡಿಫೈನ್ಸ್ educational psychology as the study of psychological aspects of educational situations. ಸೊ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್, ಒಂದು ಮನೋವಿಜ್ಞಾನದ ಪ್ರಕಾರ ಅಲ್ಲಿ ಎಜುಕೇಶನಲ್ ಸಿಚುವೇಶನ್ ಅಲ್ಲಿ ಸ್ಕೂಲ್ಸ್ ಅಲ್ಲಾಗ್ಲಿ ಕ್ಲಾಸಸ್ ಅಲ್ಲಾಗ್ಲಿ ಏನೇನು ಆಗ್ತಾ ಇರುತ್ತೆ, ಆಲ್ ದೀಸ್ ಆರ್ defined as educational psychology by Trove. Stephen says that it is the study of educational growth and development. ಸೊ ಒಂದು ಶೈಕ್ಷಣಿಕವಾಗಿ ನಮ್ದು ಯಾವ ರೀತಿ ಬೆಳವಣಿಗೆ ಆಗತ್ತೆ ಅದು ಎಜುಕೇಶನಲ್ ಸೈಕಾಲಜಿ ಅಂತ ಸ್ಟೀಫನ್ ಅವರು ಹೇಳ್ತಾರೆ. ನೆಕ್ಸ್ಟ್ ಇಸ್ ಜೂಡ್. It is the scientific study of the life stages in the development of an individual from the time he is born until he becomes an adult. ಸೊ ನಾವು ಚಿಕ್ಕವರಿದ್ದಾಗಿಂದ ದೊಡ್ಡವರಾಗೋವರೆಗೂ ಎಲ್ಲಾ ಸ್ಟೇಜಸ್ ಅಲ್ಲೂ ಯಾವ್ಯಾವ ಡೆವಲಪ್ಮೆಂಟ್ ಆಗುತ್ತೆ ಒಂದು ಇಂಡಿವಿಜುವಲ್ ಅಲ್ಲಿ, ಒಂದು ವ್ಯಕ್ತಿಯಲ್ಲಿ ಯಾವ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಇದೆಲ್ಲಾ ಸ್ಟೇಜಸ್ ಅನ್ನ ಸ್ಟಡಿ ಮಾಡೋದು ಎಜುಕೇಶನಲ್ ಸೈಕಾಲಜಿ ಅಂತ ಜೂಡ್ ಅವರು ಹೇಳ್ತಾರೆ. ನೆಕ್ಸ್ಟ್ ಇಸ್ ಪೀರ್. Educational psychology helps the teacher to understand the development of his pupils, the range and limits of their capacities, the process by which they learn and their social relationships. So educational psychology ಒಂದು ಟೀಚರಿಗೆ ಅವರು ಮಕ್ಕಳನ್ನ ಅಥವಾ ಆ ಚಿಲ್ಡ್ರನ್ ಅನ್ನ, ಸ್ಟೂಡೆಂಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಈಗ ಮಕ್ಕಳ ಕೆಪಾಸಿಟಿ ಎಷ್ಟಿದೆ, ಅವ್ರದ್ದು ಎಬಿಲಿಟಿ ಎಷ್ಟಿದೆ, ಅವ್ರದ್ದು ಸಾಮರ್ಥ್ಯ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ದ ಪ್ರೊಸೆಸ್ ಬೈ ವಿಚ್ ದೇ ಲರ್ನ್, ಯಾವ ಪ್ರಕ್ರಿಯೆಯಲ್ಲಿ ಅವರು ಕಲಿಯುತ್ತಾ ಇರ್ತಾರೆ, ಅಂಡ್ ದೇರ್ ಸೋಷಿಯಲ್ ರಿಲೇಶನ್ಶಿಪ್ಸ್. ಸೊ ಆ ಮಕ್ಕಳು ಅವ್ರ ಫ್ರೆಂಡ್ಸ್ ಜೊತೆ ಆಗ್ಲಿ, ಅವ್ರದ್ದು ಅಕ್ಕಪಕ್ಕದವರ ಜೊತೆ ಆಗ್ಲಿ ಯಾವ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾರೆ, ಇದೆಲ್ಲವನ್ನು ಮಕ್ಕಳ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಟೀಚರಿಗೆ ಹೆಲ್ಪ್ ಮಾಡುತ್ತೆ ಅಂತ ಪೀಲ್ ಅವರು ಹೇಳ್ತಾರೆ. ಕಮಿಂಗ್ ಟು ದ ನೇಚರ್ ಆಫ್ ಎಜುಕೇಶನಲ್ ಸೈಕಾಲಜಿ. ಸೊ ಎಜುಕೇಶನಲ್ ಸೈಕಾಲಜಿ ಈಸ್ ಅ ಸೈನ್ಸ್. ಇದನ್ನ ಸೈನ್ಸ್ ಅಂತ ಏನಕ್ಕಂತಾರೆ, ಬಿಕಾಸ್ ಇದು ಒಂದು ಸೈಂಟಿಫಿಕ್ ಪ್ರೊಸೆಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಎಜುಕೇಶನಲ್ ಸೈಕಾಲಜಿನ. ಅಂಡ್ ದಟ್ ಇಸ್ ಬಿಕಾಸ್ ಇದರಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಪ್ರೊಸೆಸ್ ಆಗ್ಲಿ ಅಂಡ್ ಆಲ್ ದೀಸ್ ಥಿಯರೀಸ್ ಅನ್ನ ಡೆವಲಪ್ ಮಾಡಿದ್ದಾರೆ ಅಬ್ಸರ್ವೇಷನ್ ಮಾಡ್ಬಿಟ್ಟು. ಇಷ್ಟು ವರ್ಷದಿಂದ ಎಲ್ಲ ಸೈಂಟಿಫಿಕ್ ಪ್ರೊಸೆಸ್ ಅನ್ನೇ ಯೂಸ್ ಮಾಡಿರೋದ್ರಿಂದ ಎಜುಕೇಶನಲ್ ಸೈಕಾಲಜಿ ಈಸ್ ಅ ಸೈನ್ಸ್ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಇಸ್ ಎಜುಕೇಶನಲ್ ಸೈಕಾಲಜಿ ಈಸ್ ಅ ನ್ಯಾಚುರಲ್ ಸೈನ್ಸ್. ಸೊ ಇಲ್ಲಿ ನ್ಯಾಚುರಲ್ ಸೈನ್ಸ್ ಅಂತ ಏನಕ್ಕೆ ಹೇಳ್ತಾರೆ, ಬಿಕಾಸ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ. ಏನೇನ್ ಆಗ್ತಾ ಇದೆ ಒಂದು ಮನುಷ್ಯನ ಬಿಹೇವಿಯರ್ ಅಥವಾ ಒಂದು ವರ್ತನೆಯಲ್ಲಿ ಏನೇನ್ ಆಗತ್ತೆ, ಆಲ್ ದಟ್ ಇಸ್ ನ್ಯಾಚುರಲ್. ಇಲ್ಲಿ ಅದು ಆರ್ಟಿಫಿಷಿಯಲ್ ಆಗಿ ಎಂತದ್ದು ಮಾಡಿರೋದಲ್ಲ. ದಟ್ ಇಸ್ ವೈ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ನ್ಯಾಚುರಲ್ ಸೈನ್ಸ್. ಎಜುಕೇಶನಲ್ ಸೈಕಾಲಜಿ ಇಸ್ ಅ ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ ಏನಕ್ಕೆ ಅಂತ ಅಂದ್ರೆ, because you could see some definitions where it was defined as human relationship ಅನ್ನ ಕೂಡ ಇಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಇಂಡಿವಿಜುವಲ್ ಮಾತ್ರ ಅಲ್ಲ, ದ ಇಂಡಿವಿಜುವಲ್ ಅಂಡ್ ಹಿಸ್ ರಿಲೇಶನ್ಶಿಪ್ ವಿತ್ ದಿ ಅದರ್ ಎನ್ವೈರನ್ಮೆಂಟ್ ಅರೌಂಡ್ ಹಿಮ್, ಔಟರ್ ವರ್ಲ್ಡ್. ಸೊ ಇದೆಲ್ಲವನ್ನು ಸ್ಟಡಿ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಎಜುಕೇಶನಲ್ ಸೈಕಾಲಜಿನ ಸೋಷಿಯಲ್ ಸೈನ್ಸ್ ಅಂತಾನು ಹೇಳ್ತಾರೆ. ಅಂಡ್ ಎಜುಕೇಶನಲ್ ಸೈಕಾಲಜಿ ಇಸ್ ಅನ್ ಅಪ್ಲೈಡ್ ಸೈನ್ಸ್. ಇದು ಒಂದು ಅನ್ವಯಿಸಲ್ಪಟ್ಟಂತಹ ವಿಜ್ಞಾನ. ಬಿಕಾಸ್ ಅಪ್ಲೈಡ್ ಸೈನ್ಸ್ ಏನಕ್ಕಾಗತ್ತೆ, ಬಿಕಾಸ್ ಈಗ ಸಮ್ ಥಿಯರೀಸ್ ಆಗ್ಲಿ ಇದಾಗ್ಲಿ ನೀವು ಪ್ರಾಪರ್ ಆಗಿ ಒಂದು ಸಿಚುವೇಶನ್ಗೆ ಅದನ್ನ ಅಪ್ಲೈ ಮಾಡ್ಬಿಟ್ಟೇನೆ ಎಜುಕೇಶನಲ್ ಸೈಕಾಲಜಿ ಮುಂದುವರಿಯುತ್ತೆ. ದೇರ್ ಮೈಟ್ ಬಿ ಸಮ್ ಲರ್ನಿಂಗ್ ಥಿಯರೀಸ್. ಸೊ ಕಂಡೀಷನ್ ಲರ್ನಿಂಗ್ ಆಗ್ಲಿ ಅದನ್ನ ಬೇರೆ ಎಲ್ಲದ್ರಲ್ಲಿ ಒಂದು ಡಾಗ್ಸ್ ಮೇಲೆ ಆಗ್ಲಿ ಪಿಜನ್ಸ್ ಮೇಲೆ ಆಗ್ಲಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿರಬಹುದು. ಬಟ್ ದೆನ್ ಅಗೇನ್ ಇಟ್ ಈಸ್ ಅಪ್ಲೈಡ್ ಟು ಹ್ಯೂಮನ್ ಬಿಹೇವಿಯರ್ ಆಸ್ ವೆಲ್. ಸೊ that is why educational psychology also can be considered as an applied science. Social science agide. And educational psychology is a developing science. Illi educational psychology alli there are hundreds of research coming up.
ಸೊ ಇಲ್ಲಿ ಒಂದೇ ಅಂತ ಅಲ್ಲ, ದೇರ್ ಆರ್ ಸೋ ಮೆನಿ ಥಿಯರೀಸ್ ವಿಚ್ ಆರ್ ಸ್ಟಿಲ್ ಡೆವಲಪಿಂಗ್. ಇವಾಗ ಆಲ್ರೆಡಿ ಎಸ್ಟಾಬ್ಲಿಷ್ ಥಿಯರೀಸ್ ಏನಿದ್ದಾವೆ ಅದ್ರ ಮೇಲೆ ಇನ್ನೂ ರಿಸರ್ಚ್ ಆಗ್ತಾನೆ ಇದೆ, ಅಂಡ್ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಈಗ ಒಂದಕ್ಕೆ ಸ್ಟಾಪ್ ಆಗತ್ತೆ ಅಂತ ಇಲ್ಲ, ಇಷ್ಟೇ ಇದ್ರದ್ದು ಅಂತ ಹೇಳಕ್ಕೂ ಆಗಲ್ಲ. ಇಟ್ ಇಸ್ ಆಲ್ವೇಸ್ ಅ ಡೆವಲಪಿಂಗ್ ಸೈನ್ಸ್. ಥ್ರೂ ರಿಸರ್ಚ್ ಅಂಡ್ ಸೈಂಟಿಫಿಕ್ ಮೆಥಡ್ಸ್ ಎಜುಕೇಶನಲ್ ಸೈಕಾಲಜಿ ಇಸ್ ಆಲ್ವೇಸ್ ಅ ಡೆವಲಪಿಂಗ್ ಸೈನ್ಸ್ ಅಂತ ಹೇಳ್ಬೋದು. ಅಂಡ್ ಎಜುಕೇಶನಲ್ ಸೈಕಾಲಜಿನ ಸೈಂಟಿಫಿಕ್ ಅಂತ ಕನ್ಸಿಡರ್ ಮಾಡ್ತಾರೆ, ಏಕಂದ್ರೆ ಲಾಸ್ ಆಫ್ ಎಜುಕೇಶನಲ್ ಸೈಕಾಲಜಿ ಆರ್ ಯೂನಿವರ್ಸಲ್. ಯೂನಿವರ್ಸಲ್ ಹೇಗಾಗತ್ತೆ, ಇವಾಗ ಇಂಡಿಯಾದಲ್ಲಿ ಮಾಡಿರೋ ಒಂದು ಸ್ಟಡಿ ಆಗ್ಬಹುದು. ಈಗ ಇಂಡಿಯಾದಲ್ಲಿ ಒಂದು ಕಂಡೀಷನ್ ಬಿಹೇವಿಯರ್ ಅಂತ ಹೇಳ್ತಾರೆ. ಯು ಮಸ್ಟ್ ರಿಮೆಂಬರ್ ದ ಡಾಗ್ಸ್ ಎಕ್ಸ್ಪೆರಿಮೆಂಟ್ ಫಾರ್ ಎಕ್ಸಾಂಪಲ್. ಅದು ಊಟ ಮುಂದೆ ಇಟ್ಟಾಗ ಇಟ್ ವಿಲ್ ಸ್ಟಾರ್ಟ್ ಸೆಲೆವೈಟಿಂಗ್, ಜೊಲ್ ಸುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿರತ್ತೆ. ಅದು ಬರೀ ಇಂಡಿಯನ್ ಡಾಗ್ಸ್ ಮೇಲೆ ಆಗತ್ತಾ? ಇಲ್ಲ, ಇಟ್ ಈಸ್ ಹ್ಯಾಪನಿಂಗ್ ಇನ್ ಅಮೆರಿಕಾ ಆಸ್ ವೆಲ್, ಜರ್ಮನಿ ಆಸ್ ವೆಲ್. ಸೊ ಎಲ್ಲ ಕಡೆನೂ ಅದು ಅಪ್ಲೈ ಆಗುವಂತಹ ಬಿಹೇವಿಯರ್. ದಟ್ ಕಂಡೀಷನ್ ಬಿಹೇವಿಯರ್ ಇಸ್ ಶೋನ್ ಯೂನಿವರ್ಸಲಿ. ಸೊ ದ ಸೇಮ್ ವೇ ಆಲ್ ದಿ ಲಾಸ್ ಆಫ್ ಎಜುಕೇಶನಲ್ ಸೈಕಾಲಜಿ ಆರ್ ಯೂನಿವರ್ಸಲ್. ಜಗತ್ತಿದಾದ್ಯಂತ ಎಲ್ಲಿ ಬೇಕಾದರೂ ಅದನ್ನ ಅಪ್ಲೈ ಮಾಡಬಹುದು. ದ ಸೇಮ್ ಬಿಹೇವಿಯರ್ ಸ್ವಲ್ಪ ಏನಾದ್ರೂ ಚೇಂಜಸ್ ಆದ್ರೂ ಸಹಿತ, because the behavior of humans might not be exactly the same, but still the laws are applicable to each and every human behavior, or to some extent they might change. So extent ಏನಾದ್ರೂ ಚೇಂಜ್ ಆಗಬಹುದು ಬಿಟ್ರೆ the behavior still remains the same. ಕೆಲವೊಬ್ಬರಿಗೆ ಸಿಟ್ಟು ಕಡಿಮೆ ಬರ್ಬೋದು, ಕೆಲವೊಬ್ಬರಿಗೆ ಜಾಸ್ತಿ ಬರ್ಬೋದು. ಸೊ ಈ ಕೋಪ ಏನಿದೆ ಅದು ಕಡಿಮೆ ಜಾಸ್ತಿ ಅಂತ ಆಗತ್ತೆ ಹೊರತು ಸಿಟ್ಟು ಬರೋದು ಇಟ್ ಇಸ್ ಯೂನಿವರ್ಸಲ್. Next is scientific methods are used for the study of psychological experiments. ಕೆಲವೊಂದು ಸೈಂಟಿಫಿಕ್ ಮೆಥಡ್ಸ್ ಅನ್ನ ಮಾತ್ರ ಸೈಕಾಲಜಿಯಲ್ಲಿ ಯೂಸ್ ಮಾಡೋದ್ರಿಂದ ಇದನ್ನ ಸೈಂಟಿಫಿಕ್ ಮೆಥಡ್ಸ್ ಯೂಸ್ ಮಾಡೋದ್ರಿಂದ ಇದನ್ನ ಸೈಂಟಿಫಿಕ್ ಅಂತಾನೆ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಇಸ್ ದೇರ್ ಇಸ್ ಕಾನ್ಸ್ಟೆಂಟ್ ಸರ್ಚ್ ಆಫ್ ಟ್ರೂತ್. ಸೊ ಇಲ್ಲಿ ಟ್ರೂತ್ಗೆ ಅಥವಾ ನಿಜ ಏನಿದೆ ಅಂತ ಕಂಡು ಹಿಡಿಯಲಿಕ್ಕೆ ಈ ಸೈಂಟಿಫಿಕ್ ಮೆಥಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವಾಗ್ಲೂ ಆ ಸಂಶೋಧನೆ ಅನ್ನೋ ಕ್ರಿಯೆಯನ್ನ ಮುಂದುವರಿಸ್ತಾನೆ ಇರ್ತಾರೆ. ಸೊ ದಿರ್ ಇಸ್ ಅ ಕಾನ್ಸ್ಟೆಂಟ್ ಸರ್ಚ್ ಫಾರ್ ದಿ ಟ್ರೂತ್. ದಟ್ ಇಸ್ ವೈ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಸೈಂಟಿಫಿಕ್. ನೆಕ್ಸ್ಟ್ ಬಂದು ರಿಲಯಬಿಲಿಟಿ. ರಿಲಯಬಿಲಿಟಿ ಇಸ್ ನಥಿಂಗ್ ಬಟ್ ಇವಾಗ ಒಂದು ಕಡೆ ಮಾಡಿರೋ ಎಕ್ಸ್ಪೆರಿಮೆಂಟ್ಸ್, ಸೈಂಟಿಫಿಕ್ ಮೆಥಡ್ ಅಲ್ಲಿ ಒಂದು ಕಡೆ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್, ಅದು ಬೇರೆಯವರ ಮೇಲೆ ಅದನ್ನ ಮಾಡಿದಾಗ ಸೇಮ್ ರಿಸಲ್ಟ್ಸ್ ಬರ್ಬೋದಾ, ಅಥವಾ ಅದೇ ಎಕ್ಸ್ಪೆರಿಮೆಂಟ್ ಅನ್ನ ನೀನು ಒಂದು ವಾರ ಬಿಟ್ಟು ಒಂದು ವರ್ಷ ಬಿಟ್ಟು ಮಾಡಿದಾಗ ಸೇಮ್ ರಿಸಲ್ಟ್ಸ್ ಬರಬಹುದಾ ಅಂತ ನೋಡೋದನ್ನ ರಿಲಯಬಿಲಿಟಿ ಅಂತ ನಾವು ಹೇಳ್ತೇವೆ. ಸೊ ಈ ರಿಲಯಬಿಲಿಟಿ ಇರೋದ್ರಿಂದ ಎಜುಕೇಶನಲ್ ಸೈಕಾಲಜಿ ಒಂದು ಸೈಂಟಿಫಿಕ್ ಮೆಥಡ್ ಅಂತ ಕನ್ಸಿಡರ್ ಮಾಡಬಹುದು. Coming to the scope of educational psychology. So educational psychology scope ಎಲ್ಲೆಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಫಸ್ಟ್ ಇಸ್ ಹ್ಯೂಮನ್ ಬಿಹೇವಿಯರ್. ಸೊ ಹ್ಯೂಮನ್ ಬಿಹೇವಿಯರ್ ಅನ್ನು ನೀವು ಸ್ಟಡಿ ಮಾಡೋದು ಇದು ಕಂಪ್ಲೀಟ್ ದ ಫಸ್ಟ್ ಮೇನ್ ಏಮ್ ಆಫ್ ಸೈಕಾಲಜಿ ಅಂತ ಆಗತ್ತೆ. ಸೊ ಹ್ಯೂಮನ್ ಬಿಹೇವಿಯರ್ ಸ್ಟಡಿ ಇಸ್ ದ ಫಸ್ಟ್ ಸ್ಕೋಪ್ ಆಫ್ ಎಜುಕೇಶನಲ್ ಸೈಕಾಲಜಿ. ಮನುಷ್ಯನ ವರ್ತನೆಯನ್ನ ನಾವು ಏನು ಅಧ್ಯಯನ ಮಾಡ್ತೇವೆ ಅದು ಫಸ್ಟ್ ಸ್ಕೋಪ್ ಆಫ್ ಎಜುಕೇಶನಲ್ ಸೈಕಾಲಜಿ. ನೆಕ್ಸ್ಟ್ ಇಸ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಇವಾಗ ನಾವು ಒಂದು ಮನುಷ್ಯನ ಬೆಳವಣಿಗೆ ಮತ್ತು ಅವನು ಯಾವ ರೀತಿಯಲ್ಲಿ ಡೆವಲಪ್ ಆಗ್ತಾ ಇದ್ದಾನೆ, ಈಗ ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಆ ಗ್ರೋತ್ ಚೇಂಜಸ್ ಇರುತ್ತೆ, ದೋಸ್ ಡೆವಲಪ್ಮೆಂಟಲ್ ಚೇಂಜಸ್ ಆಗ್ತಾ ಇರುತ್ತೆ. ಆಲ್ ದೀಸ್ ಕೀಪ್ ಆನ್ ಚೇಂಜಿಂಗ್. ಇವಾಗ ಒಂದು ವರ್ಷ ಹಿಂದೆ ನಾವು ಹೇಗಿರ್ತೇವೋ ಹಾಗೆ ಈ ವರ್ಷ ಇರ್ಲಿಕ್ಕಿಲ್ಲ. ಸೊ ದೇರ್ ಇಸ್ ಅ ಡೆವಲಪ್ಮೆಂಟ್ ಇನ್ ಆರ್ ಪ್ರಾಸೆಸ್. ದ ಗ್ರೋತ್ ಪ್ರಾಸೆಸ್ ಏನಿದೆ ಅದರಲ್ಲಿ ಡೆವಲಪ್ಮೆಂಟ್ ನಾವು ಆಗ್ತಾನೆ ಇರುತ್ತೆ. ಇಟ್ ಇಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್. ಸೊ ಈ ಎಜುಕೇಶನಲ್ ಸೈಕಾಲಜಿಯಲ್ಲಿ ಒಂದು ಮನುಷ್ಯನ ಅಥವಾ ಮಕ್ಕಳಿದ್ದಾಗಿಂದ ಅದನ್ನ ಹುಟ್ಟಿದಾಗಿಂದ ಏನು ಸ್ಟಡಿ ಮಾಡ್ತಾ ಇದ್ದಾರೆ, ದಟ್ ಬಿಕಮ್ಸ್ ಅ ಸ್ಕೋಪ್ ಆಫ್ ಎಜುಕೇಶನಲ್ ಸೈಕಾಲಜಿ. ನೆಕ್ಸ್ಟ್ ಬಂದ್ಬಿಟ್ಟು ಲರ್ನರ್. ಲರ್ನರ್ ಅಂತ ಅಂದ್ರೆ ಯಾರು ಕಲಿಯುತ್ತಿದ್ದಾರೆ ಅವರ ಮನೋವಿಜ್ಞಾನ ಹೇಗಿರುತ್ತೆ, ದ attitudes of the person who is learning, the aptitude of the person who is learning, ಅವ್ರದ್ದು ಇಂಟ್ರೆಸ್ಟ್ ಎಷ್ಟಿದೆ, ಅವ್ರದ್ದು ಸಾಮರ್ಥ್ಯ ಎಷ್ಟಿದೆ, ಅವ್ರದ್ದು ಆಸಕ್ತಿ ಎಷ್ಟು ಇದೆ ಕಲಿಯೋದ್ರಲ್ಲಿ. ಸೊ ಆಲ್ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿ ಲರ್ನರ್. ಆ ಲರ್ನರ್ ಇದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಹೇಳ್ಬೋದು. ಆ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಸಹಿತ ನಾವು ಕಲಿಯೋಕೆ ಒಂದು ಎಜುಕೇಶನಲ್ ಸೈಕಾಲಜಿಯಲ್ಲಿ ಸ್ಕೋಪ್ ಇರುತ್ತೆ. ನೆಕ್ಸ್ಟ್ ಇಸ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಸೊ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ತಗೊಂಡಾಗ ಕೆಲವೊಬ್ರು
ಲರ್ನರ್ಸ್ ಅಲ್ಲಿ ಕೆಲವೊಬ್ರು ಸ್ಲೋ ಲರ್ನರ್ಸ್ ಇರ್ಬೋದು, ಕೆಲವೊಬ್ರು ಫಾಸ್ಟ್ ಲರ್ನರ್ಸ್ ಇರ್ಬಹುದು. ಇದ್ ಎರಡನ್ನು ನೋಡಿದಾಗ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್ ಫಾರ್ ಬೋತ್ ದಿ ಪೀಪಲ್. ಬಿಕಾಸ್ ಇವಾಗ ಕ್ಲಾಸ್ ಅಲ್ಲಿ ಒಂದೇ ಸ್ಪೀಡ್ ಅಲ್ಲಿ ಟೀಚರ್ ಪಾಠ ಮಾಡ್ತಾ ಇರ್ತಾರೆ. ಅಲ್ಲಿ ಅದು 50 ಜನ ಇದ್ರೆ ಎಲ್ರಿಗೂ 50 ತರದಲ್ಲಿ ಅದು ಮುಟ್ಟಿರುತ್ತೆ. ದೇ ಹ್ಯಾವ್ ಡಿಫ್ರೆಂಟ್ ಈಚ್ ಒನ್ ಆಫ್ ದಿ ಇಂಡಿವಿಜುವಲ್. 50 ಜನರಲ್ಲಿ ಪ್ರತಿಯೊಬ್ಬರದು ಪರ್ಸೆಪ್ಷನ್ ಏನಿರುತ್ತೆ, ಇಟ್ ಇಸ್ ವೆರಿ ಡಿಫ್ರೆಂಟ್. ಸೊ that learning experience, whatever is happening in each and every individual, becomes important to study in educational psychology. Next is the learning process. E-learning process, it is again similar to the learning experiences. ಈ ಎಕ್ಸ್ಪೀರಿಯನ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಪ್ರೊಸೆಸ್ ಅಲ್ಲಿ ಅವರು ಕಲಿಯುತ್ತಿದ್ದಾರೆ ಅಂತ ನೋಡಿದಾಗ ದಿಸ್ ಲರ್ನಿಂಗ್ ಪ್ರಾಸೆಸ್ ಬಿಕಮ್ಸ್ ಇಂಪಾರ್ಟೆಂಟ್ ಟು ಸ್ಟಡಿ ಅಂಡರ್ ಎಜುಕೇಶನಲ್ ಸೈಕಾಲಜಿ. ಅವರು ಕಲಿಯುವ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಹೌ ಮಚ್ ಫಾಸ್ಟ್ ಆದ ಲರ್ನಿಂಗ್, ಅಥವಾ ಅವರು ಯಾವ ರೀತಿಯಲ್ಲಿ ಹೇಳಿಕೊಟ್ರೆ. ಕೆಲವೊಬ್ರು ಬರೀ ಬೋರ್ಡ್ ಅಲ್ಲಿ ಹೇಳಿದ್ರೆ, ಬೋರ್ಡ್ ಮೇಲೆ ಬರೆದ್ರೆ ದೇ ಮೈಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅದೇ ಸೇಮ್ ಕೆಲವೊಬ್ರು ಆಡಿಟರಿ ಲರ್ನರ್ಸ್ ಆಗಿರ್ಬೋದು. ಸೊ ಅವರಿಗೆ ಪಾಠ ಮಾಡಿದಾಗ ದೇ ಮೈಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಕೆಲವೊಬ್ಬರಿಗೆ ವಿಡಿಯೋಸ್ ಏನಾದ್ರು ತೋರಿಸಿದಾಗ ದೇ ವಿಲ್ ಬಿ ಏಬಲ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್. ಸೊ ಈ ಲರ್ನಿಂಗ್ ಪ್ರೊಸೆಸ್ ಏನಿದೆ, ದಿಸ್ ಇಸ್ ಆಲ್ ಡಿಫ್ರೆಂಟ್ ವಿತ್ ಡಿಫ್ರೆಂಟ್ ಚಿಲ್ಡ್ರನ್. ಸೊ ಈ ಲರ್ನಿಂಗ್ ಪ್ರೊಸೆಸ್ ಅನ್ನ ಎಜುಕೇಶನಲ್ ಸೈಕಾಲಜಿಯಲ್ಲಿ ಕೂಡ ನಾವು ಹೇಳ್ಬೋದು. ಆಡಿಟರಿ ಲರ್ನಿಂಗ್, ವಿಜುವಲ್ ಲರ್ನಿಂಗ್, ಅಥವಾ ಮಿಕ್ಸ್ಡ್ ಇರ್ತಾರೆ ಕೆಲವೊಬ್ರು. ಸೊ ಇವೆಲ್ಲವನ್ನು, ಈ ಪ್ರೊಸೆಸ್ ಅನ್ನ ನಾವು ಅರ್ಥ ಮಾಡ್ಕೋಬಹುದು. Okay, the next is learning situation or the environment. ಈಗ ಲರ್ನಿಂಗ್ ಸಿಚುವೇಶನ್ ಆರ್ ದಿ ಎನ್ವೈರ್ಮೆಂಟ್. ಡಿಫ್ರೆಂಟ್ ಸ್ಕೂಲ್ಸ್ ಹ್ಯಾವ್ ಡಿಫ್ರೆಂಟ್ ಎನ್ವೈರ್ಮೆಂಟ್ಸ್. ಬೇರೆ ಬೇರೆ ಸ್ಕೂಲ್ಸ್ ಅಲ್ಲಿ ನಾವು ನೋಡ್ಬೋದು ಎಷ್ಟೊಂದು ಚೇಂಜಸ್ ಇರುತ್ತೆ. ಕೆಲವೊಂದು ವೆಲ್ ಎಸ್ಟಾಬ್ಲಿಷ್ಡ್ ಇರ್ತವೆ, ಕೆಲವೊಬ್ರು ಇಟ್ ನಾಟ್ ಬಿ ಸೋ ಸೊಫಿಸ್ಟಿಕೇಟೆಡ್ ಪ್ಲೇಸ್ ಟು ಲರ್ನ್. ಆ ಎನ್ವೈರ್ಮೆಂಟ್, ಅಥವಾ ಕೆಲವೊಬ್ಬರಿಗೆ ಸ್ಪೆಷಲಿ ರೋಡ್ ಸೈಡ್ ಸ್ಕೂಲ್ಸ್ ಇದ್ರೆ ದಟ್ ಎನ್ವೈರ್ಮೆಂಟ್ ಅಗೇನ್ ಡಿಫರ್ಸ್. ಅಲ್ಲಿ ಏನದು ವಾಹನಗಳ ಪೊಲ್ಯೂಷನ್ ಆಫ್ ದಿ ವೆಹಿಕಲ್ಸ್, ಸೌಂಡ್ ಪೊಲ್ಯೂಷನ್ ಆಗ್ಲಿ, ಇದೆಲ್ಲವೂ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸೊ ದ ಲರ್ನಿಂಗ್ ಸಿಚುವೇಶನ್ ಆರ್ ದ ಲರ್ನಿಂಗ್ ಎನ್ವೈರ್ಮೆಂಟ್ ಹೇಗಿರ್ಬೇಕು ಅಂತ ಅನ್ನೋದನ್ನ ಎಜುಕೇಶನಲ್ ಸೈಕಾಲಜಿಯಲ್ಲಿ ಅದನ್ನು ಕೂಡ ಸ್ಟಡಿ ಮಾಡ್ಬಿಟ್ಟು ದೇರ್ ಆರ್ ಸಮ್ ಎಕ್ಸ್ಪೆರಿಮೆಂಟ್ಸ್. ರಿಸರ್ಚ್ ಮೂಲಕ ಕೆಲವೊಂದು ಥಿಯರೀಸ್ ಅನ್ನ ಮಾಡಿದ್ದಾರೆ, ಯಾವ ರೀತಿ ಬೆಸ್ಟ್ ಸೂಟ್ ಆಗತ್ತೆ ಲರ್ನಿಂಗ್ ಸಿಚುವೇಶನ್ಗೆ ಅಂತ. ಸೊ ಇದು ಕೂಡ ಒನ್ ಆಫ್ ದಿ ಸ್ಕೋಪ್ ಆಫ್ ಎಜುಕೇಶನಲ್ ಸೈಕಾಲಜಿ ಅಂತ ಹೇಳ್ಬೋದು. ಕಮಿಂಗ್ ಟು ದ ಇವ್ಯಾಲ್ಯೂಯೇಷನ್ ಆಫ್ ದ ಲರ್ನಿಂಗ್ ಪ್ರೊಸೆಸ್. ಸೊ ಈ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ಇವ್ಯಾಲ್ಯೂಯೇಟ್ ಮಾಡೋದನ್ನ ಇವ್ಯಾಲ್ಯೂಯೇಷನ್ ಆಫ್ ದಿ ಲರ್ನಿಂಗ್ ಪ್ರೊಸೆಸ್. ನೆಕ್ಸ್ಟ್ ಇಸ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಬಂದ್ರೆ ದ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್. ಆಬ್ವಿಯಸ್ಲಿ ಇವಾಗ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಅಂದ್ರೆ ಒಂದು ವ್ಯಕ್ತಿ ಅಂತ ಬಂದಾಗ ನಮ್ಮಲ್ಲಿ, ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲೂ ಇಂಡಿವಿಜುವಲ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ದೀಸ್ ಆರ್ ಪ್ರೆಸೆಂಟ್ ಇನ್ ದ ಚಿಲ್ಡ್ರನ್ ಆಸ್ ವೆಲ್. ನೀವು ಒಂದು ಮಗುವನ್ನ ಇನ್ನೊಂದು ಮಗು ಜೊತೆ ಕಂಪೇರ್ ಮಾಡೋದು ಇಟ್ ಇಸ್ ನಾಟ್ ರೈಟ್. ಸೊ ದೀಸ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಎಕ್ಸಿಸ್ಟ್ ಇನ್ ಎವ್ರಿ ಒನ್ ಆಫ್ ಅಸ್. ಯಾರ್ ಇಬ್ಬರನ್ನ ತಗೊಂಡಾಗ ನೀವು ಇವರು ಸೇಮ್ ಇದ್ದಾರೆ ಎಕ್ಸಾಕ್ಟ್ಲಿ ಅಂತ ಹೇಳಕ್ ಪಾಸಿಬಲ್ಲೇ ಇಲ್ಲ. ಸೊ ಆ ಡಿಫ್ರೆನ್ಸಸ್ ಏನಿದೆ ಒಂದರಲ್ಲ ಒಂದು ಗುಣದಲ್ಲಿ ಇದ್ದೇ ಇರುತ್ತೆ. So these individual differences are also learned through educational psychology. Next is
ಪರ್ಸನಾಲಿಟಿ ಅಂಡ್ ಅಡ್ಜಸ್ಟ್ಮೆಂಟ್. ಪರ್ಸನಾಲಿಟಿ ಅಥವಾ ಅವರು ವ್ಯಕ್ತಿತ್ವ ಅಥವಾ ಅಡ್ಜಸ್ಟ್ಮೆಂಟ್, ಈ ಎರಡನ್ನೂ ಸಹಿತ ಎಜುಕೇಶನಲ್ ಸೈಕಾಲಜಿ ಕಲಿಬಹುದು. ಪರ್ಸನಾಲಿಟಿ, ಇವಾಗ ಮಕ್ಕಳ ಪರ್ಸನಾಲಿಟಿ ಡೆವಲಪ್ ಆಗೋದು ಟಿಲ್ ದ ಏಜ್ ಆಫ್ 16 or 18, ಮೋಸ್ಟ್ಲಿ 16 ವರ್ಗುನು ಪರ್ಸನಾಲಿಟಿ ಡೆವಲಪ್ಮೆಂಟ್ಸ್ ಆಗ್ತಾನೇ ಇರುತ್ತೆ. ಅದಾದ್ಮೇಲೆ ಏನ್ ಬರುತ್ತೆ, ಆಫ್ಟರ್ ದಟ್ ಏಜ್ ಆಫ್ 16 ಒಂದು ಪ್ರಾಪರ್ ಆಗಿ ಪರ್ಸನಾಲಿಟಿ ಅವ್ರದ್ದು ಡೆವಲಪ್ ಆಗುತ್ತೆ. ಸೊ ಟಿಲ್ ಹೈಸ್ಕೂಲ್, ಟಿಲ್ 10th ವರ್ಗು ಬರೋವರ್ಗು ಅವ್ರ ಪರ್ಸನಾಲಿಟಿ ಚೇಂಜಸ್ ಆಗ್ತಾನೆ ಇರುತ್ತೆ. ಯು ಕೆನಾಟ್ ಸೇ ದಟ್ ಇದವ್ರ ಪರ್ಸನಾಲಿಟಿ ಅಂತ ಹೇಳಕ್ ಆಗಲ್ಲ ಸಡನ್ ಆಗಿ ಹೈಸ್ಕೂಲ್ ಮುಗಿಯೋವರ್ಗುನು. ಸೊ ಆ ಚೇಂಜಸ್ ಅಲ್ಲಿ ಅವರಿಗೆ ಏನು ಬೆಳವಣಿಗೆ ಆಗ್ತಾ ಇರುತ್ತೆ ಅವ್ರ ವ್ಯಕ್ತಿತ್ವದಲ್ಲಿ, ಅಲ್ಲಿ ನೀವು ಹೆಲ್ಪ್ ಮಾಡ್ಬೇಕು ಅಂತ ಬಂದ್ರೆ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದೇ ಆರ್ ಥಾಟ್ ವೆಲ್. ದ ಲರ್ನಿಂಗ್ ಪ್ರಾಸೆಸ್ ಆಗ್ಲಿ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅವ್ರದ್ದು ಒಳ್ಳೆ ರೀತಿಯಲ್ಲಿ ಬಂದಾಗ ಮಾತ್ರ ಅವ್ರದ್ದು ಪರ್ಸನಾಲಿಟಿ ಒಂದು ಪ್ರಾಪರ್ ವೇ ಅಲ್ಲಿ ಶೇಪ್ ಆಗ್ಲಿಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಎಜುಕೇಶನಲ್ ಸೈಕಾಲಜಿ ಒಂದು ಸ್ಕೋಪ್ ಆಗಿರುತ್ತೆ. ಅಂಡ್ ದೆನ್ ದ ಅಡ್ಜಸ್ಟ್ಮೆಂಟ್ ಆಲ್ಸೋ, ಅವ್ರು ಯಾವ ರೀತಿ ಸೋಷಿಯಲ್ ಎನ್ವೈರ್ಮೆಂಟ್ ಜೊತೆ ಅಡ್ಜಸ್ಟ್ ಆಗ್ತಾರೆ, ಯಾವ ರೀತಿ ಅವರು ಅವ್ರ ಕ್ಲಾಸ್ ರೂಮ್ ಅಲ್ಲಾಗ್ಲಿ ಅಡ್ಜಸ್ಟ್ ಆಗ್ತಾರೆ, ಅವರು ನೇಬರ್ಸ್ ಜೊತೆ ಅಥವಾ ಅವ್ರ ರಿಲೇಶನ್ಶಿಪ್ಸ್ ಅಲ್ಲಿ ಅವರ ಪೇರೆಂಟ್ಸ್ ಜೊತೆ ಅಡ್ಜಸ್ಟ್ ಆಗ್ತಾರೆ. ಅಡ್ಜಸ್ಟಿಂಗ್ ಟು ದ ಎನ್ವೈರ್ಮೆಂಟ್ ಆಸ್ ವೆಲ್, ಪರ್ಸನ್ಸ್ ಮಾತ್ರ ಅಲ್ಲ, ಎನ್ವೈರ್ಮೆಂಟ್ ಅಂತ ತಗೊಂಡಾಗ ಅವರು ಎನ್ವೈರ್ಮೆಂಟ್ ಜೊತೆ ಯಾವ ರೀತಿ ಅಡ್ಜಸ್ಟ್ ಆಗ್ತಾರೆ, ಇದೆಲ್ಲವನ್ನು ಎಜುಕೇಶನಲ್ ಸೈಕಾಲಜಿಯಲ್ಲಿ ನಾವು ಕಲಿಯಬಹುದು. ನೆಕ್ಸ್ಟ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದ ಟೀಚರ್ ಹೂ ಯು ಆರ್ ಗೋಯಿಂಗ್ ಟು ಬಿ. ಸೊ ದ ಟೀಚರ್ ಅಂತ ಬಂದಾಗ ಎಜುಕೇಶನಲ್ ಸೈಕಾಲಜಿ ಬರೀ ಸ್ಟೂಡೆಂಟ್ಸ್ ಸೈಕಾಲಜಿ ಮಾತ್ರವಲ್ಲ, ಟೀಚರ್ ಅಥವಾ ಒಂದು ಶಿಕ್ಷಕನ ಮನೋವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಯಾವಾಗ್ಲೂ ಒಂದು ಟೀಚರ್ ಅಂತ ಬಂದಾಗ ಅವರಿಗೂ ಸಹಿತ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಇರುತ್ತೆ. ಸೊ ಇವಾಗ ಡಿಫ್ರೆಂಟ್ ಟೀಚರ್ಸ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನಾಲಿಟಿ. ಒಂದು ಟೀಚರ್ ನಮ್ಮ ಮೇಲೆ ಜಾಸ್ತಿ ಪ್ರಭಾವ ಬೀರ್ಬೋದು, ಇನ್ನೊಬ್ರು ಬೀರ್ಲಿಕ್ಕಿಲ್ಲ. ದ ಸೇಮ್ ಟೀಚರ್ ಮೈಟ್ ಬಿ ರೋಲ್ ಮಾಡೆಲ್ ಫಾರ್ ಒನ್ ಸ್ಟೂಡೆಂಟ್ ಅಂಡ್ ಮೈಟ್ ನಾಟ್ ಬಿ ಫಾರ್ ದಿ ಅದರ್ ಸ್ಟೂಡೆಂಟ್. ಸೊ ಅವರು ಎಷ್ಟರ ಮಟ್ಟಿಗೆ ಆ ಪ್ರಭಾವವನ್ನು ಬೀರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದ ಪರ್ಸನಾಲಿಟಿ ಆಫ್ ದ ಟೀಚರ್ ಆಸ್ ವೆಲ್, ದ ಟೀಚರ್ಸ್ ಬಿಹೇವಿಯರ್ ಆಲ್ಸೋ ಇನ್ಫ್ಲೂಯೆನ್ಸಸ್ ದ ಸ್ಟೂಡೆಂಟ್ಸ್ ಬಿಹೇವಿಯರ್. ಸೊ ದಟ್ ಇಸ್ ವೈ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ the students, the teachers also to learn educational psychology. Next is guidance and counseling. ಸೊ ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಸ್ಟೂಡೆಂಟಿಗೆ ನಾವೊಂದು ಗೈಡೆನ್ಸ್ ಅಥವಾ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ದಟ್ ಇಲ್ಲಿ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್, ವೆನ್ ದರ್ ಇಸ್ ನೋ ಕೌನ್ಸಿಲರ್ ಆರ್ ಸೈಕಾಲಜಿಸ್ಟ್ ಅಂತ ಸ್ಕೂಲಲ್ಲಿ ಇಲ್ದಾಗ ದ ಟೀಚರ್ ಬಿಕಮ್ಸ್ ದ ಮೇನ್ ಗೈಡ್ ಆರ್ ದಿ ಕೌನ್ಸಿಲರ್. ಒಂದು ಮೆಂಟರ್ ಆಗಿ ರೋಲ್ ಪ್ಲೇ ಮಾಡೋದು ಅಲ್ಲಿ ಇರೋ ಟೀಚರ್ಸ್ ಮೇನ್ ಆಗಿ. ಬಿಕಾಸ್ ಎವ್ರಿ ಡೇ ಅಬ್ಸರ್ವೇಷನ್ ಕ್ಲಾಸ್ ಅಲ್ಲಿ ಆಗ್ಲಿ, ಆ ಮಕ್ಕಳ ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ, ಯಾವ ಸಿಚುವೇಶನ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಇದೆಲ್ಲವನ್ನು ಜಾಸ್ತಿ ತಿಳ್ಕೊಳ್ಳೋದು ಟೀಚರ್ಸ್ ಆಗಿರ್ತಾರೆ. ಸೊ ಓನ್ಲಿ ದೇ ಕ್ಯಾನ್ ಪ್ರೊವೈಡ್ ಅ ಪ್ರಾಪರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಅಟ್ ದಿ ಫಸ್ಟ್ ಲೆವೆಲ್ ಇನ್ ಸ್ಕೂಲ್ಸ್. ಸೊ ಆಲ್ ದೀಸ್ ಆರ್ ದಿ ಸ್ಕೋಪ್ಸ್ ಆಫ್ ಎಜುಕೇಶನಲ್ ಸೈಕಾಲಜಿ. ಈ ಎಲ್ಲವನ್ನು ಹ್ಯೂಮನ್ ಬಿಹೇವಿಯರ್ ಇಂದ ಹಿಡಿದು ಸ್ಟಾರ್ಟ್ ಮಾಡ್ಬಿಟ್ಟು ಲಾಸ್ಟಿಗೆ ಅವ್ರ guidance and counseling, these all are important scopes of educational psychology. We'll move to the next part, that is the need of knowledge of educational psychology to a teacher. ಒಂದು ಟೀಚರಿಗೆ ಎಜುಕೇಶನಲ್ ಸೈಕಾಲಜಿಯ ನಾಲೆಜ್ ಏನಕ್ಕೆ ಇರಬೇಕು ಅಂತ ಕೇಳಬೇಕು ಅಂದ್ರೆ, ಇಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಬೆಳವಣಿಗೆಯ ಹಂತಗಳು ಏನ್ ಇರ್ತವೆ, ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪಿಯಾಜೆ ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗಿರ್ಬೋದು, ಮಾರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಕೋಲ್ಬರ್ಗ್ ಅವ್ರದ್ದು. ಸೊ ಇವೆಲ್ಲವೂ ಎರಿಕ್ಸನ್ ಅವ್ರದ್ದು ಡೆವಲಪ್ಮೆಂಟ್ ಸ್ಟೇಜಸ್, social development stages. So all these are helping the teacher to understand the stages of development of a student. So ಒಂದೊಂದು ಹಂತದಲ್ಲಿ ಯಾವ ರೀತಿ ಇಮೋಷನಲ್ ಡೆವಲಪ್ಮೆಂಟ್ ಆಗ್ತಿದೆ, ಸೋಷಿಯಲ್ ಡೆವಲಪ್ಮೆಂಟ್ ಆಗ್ತಿದೆ, ಅಥವಾ ಫಿಸಿಕಲ್ ಡೆವಲಪ್ಮೆಂಟ್ ಆಲ್ಸೋ ಮ್ಯಾಟರ್ಸ್. ಸೊ ಈ ಎಲ್ಲಾ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಟೀಚರಿಗೆ ಹೆಲ್ಪ್ ಮಾಡಬಹುದು. ಅಂಡ್ ಟು ನೋ ದ ಲರ್ನರ್ಸ್. ಸೊ ವೆನ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್, ಯು ಆಲ್ಸೋ ನೋ ದ ಲರ್ನರ್ಸ್. ಕಲಿಯುವವರು ಯಾವ ರೀತಿಯಲ್ಲಿದ್ದಾರೆ, ಅವರ ವರ್ತನೆ ಯಾವ ಸಿಚುವೇಶನ್ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ, ಅವರು ಯಾವ ಮಟ್ಟದಲ್ಲಿ ನಾವು ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ಇದೆಲ್ಲವನ್ನು ಲರ್ನರ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟೀಚರಿಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಕ್ಲಾಸ್ ರೂಮ್ ಲರ್ನಿಂಗ್.
ಕ್ಲಾಸ್ ರೂಮ್ ಲರ್ನಿಂಗ್ ಅಂತ ಬಂದಾಗ ಆ ಕ್ಲಾಸ್ ಅಲ್ಲಿ ಮಕ್ಕಳು ಹೇಗೆ ಕಲಿತಾರೆ, ಯಾವ ರೀತಿ ಪಾಠ ಮಾಡಬಹುದು, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟೀಚರ್ಸ್ಗೆ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ. ಟು ಸಾಲ್ವ್ ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್, ಟು ಅಂಡರ್ಸ್ಟ್ಯಾಂಡ್ ದ ಇಂಡಿವಿಜುವಲ್ ಡಿಫರೆನ್ಸಸ್. ಸೊ ಇಂಡಿವಿಜುವಲ್ ಡಿಫರೆನ್ಸಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ವಾಟ್ ಆರ್ ಇಂಡಿವಿಜುವಲ್ ಡಿಫರೆನ್ಸಸ್. ಸೊ ಈ ಎಲ್ಲವನ್ನು ಪ್ರತಿಯೊಬ್ಬರಲ್ಲೂ ಯಾವ ಡಿಫರೆನ್ಸಸ್ ಅಂತ ಇರುತ್ತೆ, ಈ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಿತ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ. ಟು ಸಾಲ್ವ್ ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್, ಸೊ ಕ್ಲಾಸ್ ರೂಮ್ ಅಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಅಂತ ಬಂದಾಗ ದೇರ್ ಮೈಟ್ ಬಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟು ಆಫ್ ದಿ ಸ್ಟೂಡೆಂಟ್ಸ್, ಯಾರೋ ಇಬ್ಬರಲ್ಲಿ ಜಗಳ ಆಗ್ತಾ ಇದೆ ಅಂತ ಬಂದಾಗ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ why that is happening, the causes and effect of that behavior can be understood by the teachers. So ಈ ಪ್ರಾಬ್ಲಮ್ ಏನಿದೆ ಅಥವಾ ಏನಕ್ಕೆ ಆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಕ್ಲಾಸ್ ರೂಮ್ ಅಲ್ಲಿ ಟೀಚರಿಗೆ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡ್ಬೋದು. ಟು ಡೆವಲಪ್ ನೆಸೆಸರಿ ಸ್ಕಿಲ್ಸ್ ಅಂಡ್ ಇಂಟ್ರೆಸ್ಟ್ ಇನ್ ಟೀಚಿಂಗ್. ಸೊ ಕೆಲವೊಬ್ಬರಿಗೆ ಇವಾಗ ಮೈಟ್ ಬಿ ದ ಟೀಚರ್ ಇಸ್ ಮೋರ್ ನಾಲೆಜಬಲ್, ಅವರಿಗೆ ಆ ಸಬ್ಜೆಕ್ಟಿನ ಬಗ್ಗೆ ತುಂಬಾ ನಾಲೆಜ್ ಇರಬಹುದು, ಬಟ್ ಅದನ್ನ ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅಂತ ಬಂದಾಗ ದೇ ನೀಡ್ ದಟ್ ನೆಸೆಸರಿ ಸ್ಕಿಲ್ ಆಸ್ ವೆಲ್. ಬರೀ ನಾಲೆಜ್ ಇದ್ರೆ ಹೌ ಟು ಪುಟ್ ಇಟ್ ಔಟ್ ಅಂತ ಹೇಳಕ್ಕಾಗಲ್ಲ. ಸೊ ಟುಗೆದರ್ ವಿತ್ ದ ನಾಲೆಜ್ ದ ಟೀಚರ್ ನೀಡ್ಸ್ ನೆಸೆಸರಿ ಸ್ಕಿಲ್ಸ್ ಅಂಡ್ ಇಂಟ್ರೆಸ್ಟ್ ಇನ್ ಟೀಚಿಂಗ್ ಆಸ್ ವೆಲ್. ಇಂಟ್ರೆಸ್ಟೇ ಇಲ್ಲ ಅಂತ ಅಂದಾಗ ಟೀಚಿಂಗ್ ಬರಲ್ಲ. ಸೊ ಹಿ ನೀಡ್ಸ್ ದ ಮೋಟಿವೇಶನ್, ಇಂಟ್ರೆಸ್ಟ್ ಅಂಡ್ ಸ್ಕಿಲ್ಸ್. ಇವೆಲ್ಲವೂ ಎಜುಕೇಶನಲ್ ಸೈಕಾಲಜಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಎಫೆಕ್ಟಿವ್ ಮೆಥಡ್ಸ್ ಆಫ್ ಟೀಚಿಂಗ್. ಯಾವ ರೀತಿಯಲ್ಲಿ ನಿಮ್ಮ ಟೀಚಿಂಗ್ ಅನ್ನ, ನೀವು ಕಲಿಸುವುದನ್ನ ಎಫೆಕ್ಟಿವ್ ಆಗಿ ಮಾಡಬಹುದು. ಇಸ್ ಇಟ್ ಬೈ ಯೂಸಿಂಗ್ PPT ಆರ್ ಇಸ್ ಇಟ್ ಬೈ ಯೂಸಿಂಗ್ ದ ಬ್ಲಾಕ್ ಬೋರ್ಡ್, ವಿಡಿಯೋಸ್, ಅಥವಾ ಆಡಿಟರಿ, ನೀವು ಜೋರಾಗಿ ಹೇಳಿದಾಗ ಈ ಎಲ್ಲವನ್ನು ವಿಜುವಲ್ ಆಗಿ ಅಥವಾ ಪ್ರಾಕ್ಟಿಕಲ್ ಆಗಿ ಮಾಡಿಸಿದಾಗ, ಏನಾದ್ರೂ ಒಂದು ವರ್ಕ್ಶಾಪ್ಸ್ ಅನ್ನ ಕಂಡಕ್ಟ್ ಮಾಡಿ, ಇವೆಲ್ಲ ಎಕ್ಸಾಂಪಲ್ಸ್ ಅನ್ನ ಟೀಚಿಂಗ್ ಮೆಥಡ್ಸ್ ತುಂಬಾ ಇದ್ದಾವೆ. ಬಟ್ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅಂತ ನೀವು ಕಲ್ಕೊಳ್ಳಿಕ್ಕೆ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಅಂಡ್ ಎನ್ವೈರ್ಮೆಂಟ್ ಆನ್ ದಿ ಚೈಲ್ಡ್. ಸೊ ಹೆರಿಡಿಟಿ ಅಂತ ಬಂದ್ರೆ ಇವಾಗ ಪಾರಂಪರಿಕವಾಗಿ ನಮಗೆ ಏನ್ ಬಂದಿರತ್ತೆ ನಮ್ಮ ತಾಯಿಯಿಂದ, ಆಲ್ ದೋಸ್ ಇನ್ಫ್ಲೂಯೆನ್ಸಸ್ ಆಫ್ ದಿ ಚೈಲ್ಡ್. ಹೆರಿಡಿಟಿ ಮತ್ತೆ ಎನ್ವೈರ್ಮೆಂಟ್, ಈ ಎರಡು, ನೇಚರ್ ಮತ್ತೆ ನರ್ಚರ್, ನಮ್ ಜೀನ್ಸ್ ಆಗ್ಲಿ ನಮ್ದು ಎನ್ವೈರ್ಮೆಂಟ್ ಆಗ್ಲಿ, ಸೋಷಿಯಲ್ ಎನ್ವೈರ್ಮೆಂಟ್, ಈ ಎರಡು ಚೈಲ್ಡ್ ಮೇಲೆ ಅಷ್ಟೇ ಪ್ರಭಾವವನ್ನ ಬೀರಿರುತ್ತೆ. ಸೊ ಈ ಎರಡು ಇನ್ಫ್ಲೂಯೆನ್ಸ್ ಎಷ್ಟರ ಮಟ್ಟಿಗೆ, ಒಂದು ಕಡಿಮೆ ಇರ್ಬೋದು, ಒಂದು ಜಾಸ್ತಿ ಇರ್ಬೋದು, ಇದೆಲ್ಲ ಇನ್ಫ್ಲೂಯೆನ್ಸು ಮಕ್ಕಳ ಮೇಲೆ ಹೇಗೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಟೀಚರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದಿ ಮೆಂಟಲ್ ಹೆಲ್ತ್ ಆಫ್ ದಿ ಚೈಲ್ಡ್. ಆ ಮಗುವಿನ ಮೆಂಟಲ್ ಹೆಲ್ತ್ ಅಂತ ಅಂದ್ರೆ ಇವಾಗ ಆ ಮಗುವಿಗೆ ದೇ ಮೈಟ್ ಬಿ ಫೇಸಿಂಗ್ ಸಮ್ ಡಿಫಿಕಲ್ಟೀಸ್, ಲರ್ನಿಂಗ್ ಅಲ್ಲಾಗ್ಲಿ, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಲ್ಲಾಗ್ಲಿ. ಕೆಲವೊಬ್ರು ಜಾಸ್ತಿ ಆಕ್ಟಿವ್ ಇರ್ತಾರೆ, ಕೆಲವೊಬ್ಬರಿಗೆ ಮೇ ಬಿ ದೇರ್ ಆರ್ ಸಮ್ ಡಿಫರೆನ್ಸಸ್ ಇನ್ ಈಚ್ ಅಂಡ್ ಎವ್ರಿ ಚೈಲ್ಡ್ಸ್ ಮೆಂಟಲ್ ಹೆಲ್ತ್. ಸೊ ಈ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಟೀಚರಿಗೆ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೀಜರ್ ಆಫ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್. ಪ್ರೊಸೀಜರ್ ಆಫ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್ ಅಂತ ಬಂದ್ರೆ ಸಿಲೆಬಸ್ ಅನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬಹುದು, ಅಥವಾ ಸಿಲೆಬಸ್ ಜೊತೆಗೆ ಬೇರೆ ಕರಿಕ್ಯುಲಮ್, ದಟ್ ಇಸ್ ದ ಆಕ್ಟಿವಿಟೀಸ್, ಯಾವ ಏಜಿನ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಆಕ್ಟಿವಿಟೀಸ್ ಅನ್ನ ಪ್ಲಾನ್ ಮಾಡಬಹುದು, ಈ ಎಲ್ಲವನ್ನು ಪ್ಲಾನ್ ಮಾಡಕ್ಕೆ ಟೀಚರ್ಸ್ಗೆ ಹೆಲ್ಪ್ ಮಾಡುತ್ತೆ ಎಜುಕೇಶನಲ್ ಸೈಕಾಲಜಿ. ಬಿಕಾಸ್ ಯು ಆರ್ ಲರ್ನಿಂಗ್ ದಿ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಈಚ್ ಅಂಡ್ ಎವ್ರಿ ಸ್ಟೇಜ್ ಅಲ್ಲಿ. ಒಂದು ಏಜ್ ಅಲ್ಲಿ ಆ ಸ್ಟೇಜ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡಾಗ ಇಟ್ ವಿಲ್ ಹೆಲ್ಪ್ ಯು ಬಿಲ್ಡ್ ಯುವರ್ ಕರಿಕ್ಯುಲಮ್ ಆಸ್ ವೆಲ್. ಯಾವ ರೀತಿ ಆಕ್ಟಿವಿಟೀಸ್ ಅನ್ನ ಪ್ಲಾನ್ ಮಾಡಬಹುದು ಅಂತ ಸಹಿತ ಎಜುಕೇಶನಲ್ ಸೈಕಾಲಜಿಯಲ್ಲಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಇಸ್ ಟು ಪ್ರೊವೈಡ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್. ಸೊ ಒಂದು ಗೈಡೆನ್ಸ್ ಅಂಡ್ ಒಂದು ಮಗುವಿಗೆ ಟು ಬಿ ಅ ಮೆಂಟರ್. ಸೊ ನೀವು ಅಲ್ಲಿ ಟೀಚರ್ ಮಾತ್ರ ಅಲ್ಲ, ಯು ಕ್ಯಾನ್ ಚೇಂಜ್ ಇನ್ ಟು ಅ ಕೌನ್ಸಿಲರ್ ಅಂಡ್ ಮೆಂಟರ್ ಆಸ್ ವೆಲ್. ಸೊ ಬೇಸಿಕ್ ಲೆವೆಲ್ ಅಲ್ಲಿ ಬಂದಾಗ ಮಕ್ಕಳಿಗೆ ಫಸ್ಟ್ ಅ ಟೀಚರ್ ಕ್ಯಾನ್ ಬಿ ದ ಬೆಸ್ಟ್ ಮೆಂಟರ್. ಸೊ ಇಲ್ಲಿ ಕೂಡ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ. ಟು ಅಂಡರ್ಸ್ಟ್ಯಾಂಡ್ ದ ಪ್ರಿನ್ಸಿಪಲ್ಸ್ ಆಫ್ ಇವ್ಯಾಲ್ಯೂಯೇಷನ್ ಅಂಡ್ ಅಸೆಸ್ಮೆಂಟ್. ಯಾವ ರೀತಿ ನೀವು ಅಸೆಸ್ ಮಾಡ್ತೀರಾ, ಇವಾಗ IQ ಟೆಸ್ಟ್ ಆಗ್ಲಿ, ಬೇರೆ ಅಬಿಲಿಟಿ ಟೆಸ್ಟ್ ಆಗ್ಲಿ, ಆಪ್ಟಿಟ್ಯೂಡ್ ಟೆಸ್ಟ್ ಆಗ್ಲಿ, ಇವೆಲ್ಲ ಅಸೆಸ್ಮೆಂಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ. ಟು ಎನ್ಕಲ್ಕೇಟ್ ಪಾಸಿಟಿವ್ ಅಂಡ್ ಕ್ರಿಯೇಟಿವ್ ಡಿಸಿಪ್ಲಿನ್. ಸೊ ಒಂದು ಪಾಸಿಟಿವ್ನೆಸ್ ಮತ್ತು ಆ ಕ್ರಿಯೇಟಿವಿಟಿನ
ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡೋದಕ್ಕೆ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡುತ್ತೆ. ಅಂಡ್ ಎಜುಕೇಶನಲ್ ಸೈಕಾಲಜಿ ಅಂಡ್ ರಿಸರ್ಚ್, ಸಂಶೋಧನೆ ಅಂತ ಬಂದಾಗ ಎಜುಕೇಶನಲ್ ಸೈಕಾಲಜಿಯಲ್ಲಿ ದ ಟೀಚರ್ಸ್ ದೆಮ್ಸೆಲ್ಸ್ ಕ್ಯಾನ್ ಡೂ ಲಾಟ್ಸ್ ಆಫ್ ರಿಸರ್ಚ್. ಅವರೇ ಒಂದು ಸಂಶೋಧನೆಯನ್ನ ಮಕ್ಕಳ ವಿಷಯದಲ್ಲಿ ಮಾಡಿದರೆ ಅದು ತುಂಬಾ ಒಳ್ಳೆಯ ಸಂಶೋಧನೆ ಆಗಿರುತ್ತೆ. ಸೊ ಈ ಸಂಶೋಧನೆಗೂ ಕೂಡ ಎಜುಕೇಶನಲ್ ಸೈಕಾಲಜಿ ಒಂದು ಹೆಲ್ಪ್ ಮಾಡುತ್ತೆ. To know himself and herself. So in the process of educational psychology, it is not just about the learner, it is the one who is teaching as well. So ಇಲ್ಲಿ ಟೀಚರ್ ಅನ್ನ ಅವರನ್ನೇ ಅವರು ಅರ್ಥ ಮಾಡ್ಕೊಳ್ಳಿಕ್ಕೂ ಸಹಿತ ಎಜುಕೇಶನಲ್ ಸೈಕಾಲಜಿ ಹೆಲ್ಪ್ ಮಾಡ್ತಾ ಇದೆ. It helps in professional growth, changing attitude and innovative thinking. ಸೊ ಪ್ರೊಫೆಷನಲ್ ಗ್ರೋತ್, ಒಂದು ಟೀಚರ್ದು ಪ್ರೊಫೆಷನಲ್ ಗ್ರೋತ್ ಆಗ್ಲಿ, ಅವರು ಪ್ರೊಫೆಷನಲ್ ಆಗಿ ಯಾವ ರೀತಿ ಗ್ರೋ ಆಗ್ತಾ ಇದ್ದಾರೆ, ಯಾವ ರೀತಿ ಡೆವಲಪ್ ಆಗ್ತಾ ಇದ್ದಾರೆ, ಮತ್ತೆ ಅವ್ರದ್ದು ಒಂದು ಚೇಂಜಿಂಗ್ ಆಟಿಟ್ಯೂಡ್ ಮತ್ತೆ ಇನೋವೇಟಿವ್ ಥಿಂಕಿಂಗ್, ಅವ್ರದ್ದು ಎಷ್ಟು ಮಟ್ಟಿಗೆ ಕ್ರಿಯೇಟಿವ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಹೆಲ್ಪ್ ಮಾಡೋಕ್ಕೂ ಕೂಡ ಎಜುಕೇಶನಲ್ ಸೈಕಾಲಜಿ ಇದೆ. Next is educational psychology has contributed considerably to the creation of the modern system of education. So ಈ ಎಜುಕೇಶನ್ ಅನ್ನ ಮಾಡರ್ನ್ ಸಿಸ್ಟಮ್ ಅಲ್ಲಿ ಎಜುಕೇಶನಲ್ ಸೈಕಾಲಜಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ. ಇನ್ ಟೀಚಿಂಗ್ ವಿ ಆರ್ ಡೀಲಿಂಗ್ ವಿತ್ 3 elements: the teacher, the student and the subject. ಸೊ ಒಂದು ಟೀಚಿಂಗ್ ಪ್ರೊಸೆಸ್ ಅಂತ ತಗೊಂಡಾಗ ಇಲ್ಲಿ ಟೀಚರ್, ಸ್ಟೂಡೆಂಟ್ ಮತ್ತೆ ಸಬ್ಜೆಕ್ಟ್ 3 ಎಲಿಮೆಂಟ್ಸ್ ಇರುತ್ತೆ. ಈ 3 ಎಲಿಮೆಂಟ್ಸ್ ಅನ್ನು ಎಜುಕೇಶನಲ್ ಸೈಕಾಲಜಿ ಟೀಚಿಂಗ್ ಪ್ರೊಸೆಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. It has helped teachers, masters, administrators, inspectors, guidance and counseling workers, social workers, etc. to significantly develop impartial and sympathetic attitude towards children and form them into integral personalities. So ಇಲ್ಲಿ ಒಂದು ಸಿಂಪಥೆಟಿಕ್ ಆಟಿಟ್ಯೂಡ್ ಟುವರ್ಡ್ಸ್ ಚಿಲ್ಡ್ರನ್ ಅಂತಂದ್ರೆ ಆ ಸಿಂಪತಿ ಅಥವಾ ಎಂಪತಿ, ಒಂದು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ಮಾಡಿರೋ ತುಂಟಾಟ ಇರ್ಬೋದು, ಅಥವಾ ದ ಬಿಹೇವಿಯರ್ ವಾಟ್ ದೇ ಆರ್ ಶೋಯಿಂಗ್, ದೇ ಮೈಟ್ ಸಮ್ಟೈಮ್ಸ್ ಬಿ ಅಗ್ರೆಸಿವ್, ಈ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಒಂದು ಪ್ರಾಪರ್ ಪರ್ಸನಾಲಿಟಿ ಆಗಿ ಅದನ್ನ ಇಂಟಿಗ್ರಲ್ ಆಗಿ ನೋಡೋದಕ್ಕೆ, ಹೋಲ್ ಆಗಿ ನೋಡೋದಕ್ಕೆ ಎಜುಕೇಶನಲ್ ಸೈಕಾಲಜಿ ಟೀಚರ್ಸಿಗೆ ಹೆಲ್ಪ್ ಮಾಡುತ್ತೆ. Next is there are some methods of studying human behavior. So before coming to this, I'll just ask if there are any doubts in this part. Nature of educational psychology agli, meaning of psychology, educational psychology meaning, definitions of educational psychology, then the nature of educational psychology and why it is a scientific process, scope of educational psychology, need of knowledge of educational psychology to a teacher, why it is necessary for a teacher to learn educational psychology. So ಇದೆಲ್ಲದರಲ್ಲೂ ಏನಾದರೂ ಡೌಟ್ಸ್ ಇದೆಯಾ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್ ಸೆಕ್ಷನ್, ಕನ್ನಡದಲ್ಲಿ PPT ಮಾಡಿ ಅಂತ ಕೆಲವೊಬ್ರು ಇದು ಮಾಡಿದ್ದೀರಾ, ನಾನು ಸ್ವಲ್ಪ ಆಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ, ಬಟ್ ಐ ಟ್ರೈ ಟು ಮೇಕ್ ಇಟ್ ಮೋರ್ ಇಂಪಾರ್ಟೆಂಟ್. ಇನ್ನೂ ಎಷ್ಟು ಸಾಧ್ಯ ಅಷ್ಟು ಜಾಸ್ತಿ ಆಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. In this section, if you have any doubts, you can clarify.